Hi students, welcome back to the next class 2, which is continuation of last class, Introduction to Physics. We started an introductory part of physics. There we learned these words, what is science, physics, and an important area in the first chapter, that is scientific method. Now I am sure that you are familiar with the word science. Science, a word which has been derived from Latin word scientia, which means to know, to understand. The Sanskrit equivalent word of science, Vignan, and some other language also you have equivalent words to science, which means to know, tilkodu. About what? About the activities, phenomena happening with nature. ಅಂದರೆ ನೇಚರ್ನಲ್ಲಿ ನಾವು ಡೈಲಿ ಲೈಫ್ನಲ್ಲಿ ನೋಡೋವಂಥ ವಿದ್ಯಮಾನಗಳು, ಫೆನಾಮಿನಾ ಮೀನ್ಸ್ ವಿದ್ಯಮಾನಗಳು, ಅವುಗಳನ್ನು ತಿಳ್ಕೊಳ್ಳುವಂಥ ಏರಿಯಾನೇ ಸೈನ್ಸು. ಆ್ಯಂಡ್ ದಟ್ ಸೈನ್ಸ್ ಹ್ಯಾಸ್ ಇವಾಲ್ವ್ಡ್ ಓವರ್ ಸೆವೆರಲ್ 100,000 years into different basic science branches. One of the branches of basic science is physics. Some other prominent areas are chemistry, biology, maths. You are all very familiar with those words and will be learning as separate subjects from this year, 11th standard, that is PUC in Karnataka. ಈಗ ಹಾಗಾದರೆ ಫಿಸಿಕ್ಸ್ ಅಂದರೆ ಏನು? ಫಿಸಿಕ್ಸ್ ಯು ಲರ್ನ್ ಇಟ್ ಇಸ್ ಅ ನ್ಯಾಚುರಲ್ ಸೈನ್ಸ್, ಅ ಬ್ರಾಂಚ್ ಆಫ್ ನ್ಯಾಚುರಲ್ ಸೈನ್ಸ್ ವೇರ್ ಯು ಸ್ಟಡಿ ಅಬೌಟ್ ದಿ ಫಿಸಿಕಲ್ ಆ್ಯಕ್ಟಿವಿಟೀಸ್ ಆಫ್ ದಿ ವರ್ಲ್ಡ್. ಫಿಸಿಕಲ್ ಆ್ಯಕ್ಟಿವಿಟೀಸ್ ಹೇಳುವಾಗ ನಾನು ಎರಡು ಥರ ಹೇಳಿದೆ ಲಾಸ್ಟ್ ಕ್ಲಾಸ್ನಲ್ಲಿ. ಒಂದು ಮ್ಯಾಕ್ರೋಸ್ಕೋಪಿಕ್ ಆ್ಯಕ್ಟಿವಿಟೀಸ್, ಬಿಹೇವಿಯರ್ಸ್ ಆಫ್ ನೇಚರ್. ದಿ ಅದರ್ ಒನ್ ಮೈಕ್ರೋಸ್ಕೋಪಿಕ್. ಮ್ಯಾಕ್ರೋಸ್ಕೋಪಿಕ್ ಅಂದರೆ ಡೇ ಟು ಲೈಫಲ್ಲಿ ನೀವು ನೇರ ಇಂಟ್ರ್ಯಾಕ್ಟ್ ಮಾಡುವಂಥದ್ದು. ಈಗ ಸನ್ರೈಸ್, ಸನ್ಸೆಟ್, ಫಾರ್ಮೇಷನ್ ಆಫ್ ಕ್ಲೌಡ್ಸ್, ವಿಂಡ್ ಬ್ಲೋ, ರೈನಿಂಗ್, ಮಳೆ ಬರೋದು, ಲೈಟ್ನಿಂಗ್, ಥಂಡರ್ ಸ್ಟಾರ್ಮ್ಸ್, ರೈಟ್? ಈ ಥರದ ರೈನ್ಬೋ ಫಾರ್ಮ್ ಆಗೋದು. ರೈನ್ಬೋನಲ್ಲಿ ಎಷ್ಟು ಕಲರ್ಸ್ ಇದೆ, ಯಾವ ಕಲರ್ ಲೋವರ್ ಎಂಡಲ್ಲಿರುತ್ತೆ, ಇನ್ನೊಂದು ಅಪ್ಪರ್ ಪಾರ್ಟಲ್ಲಿ ಯಾವುದಿದೆ, ಹೀಗೆ ಎಲ್ಲ ನೀವು ಅನಲೈಸ್ ಮಾಡೋದು, ಇಂಟ್ರ್ಯಾಕ್ಟ್ ಮಾಡೋದು ಮ್ಯಾಕ್ರೋಸ್ಕೋಪಿಕ್ ವರ್ಲ್ಡ್. ಅದು ಯಾಕೆ ಹಾಗಾಗುತ್ತೆ, ಏನು ಅದರ ರೀಸನ್ಸ್ ಏನು, ಈ ಥರ ನೀವು ಇನ್ನರ್ನ ಸ್ಟಡಿ ಮಾಡ್ತಾ ಹೋದಾಗ ಯು ಟಾಕ್ ಅಬೌಟ್ ಆಟಮ್ಸ್ ಮಾಲಿಕ್ಯೂಲ್ಸ್. ನೀವು ಅಣು ಪರಮಾಣು, ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್, ಆ ಥರ ಪರ್ಸ್ಪೆಕ್ಟಿವ್ನಲ್ಲಿ ನೀವು ನೋಡಿದಾಗ ಫಿಸಿಕ್ಸ್ನ ಅದು ಮೈಕ್ರೋಸ್ಕೋಪಿಕ್ ವರ್ಲ್ಡ್. ಫಿಸಿಕ್ಸ್ನಲ್ಲಿ ನೀವು ನ್ಯಾಚುರಲ್ ಫೆನಾಮಿನಾ ಸ್ಟಡಿ ಮಾಡಲಿಕ್ಕೆ ಹೋದಾಗ ಯು ಕಮ್ ಅಕ್ರಾಸ್ ಸೆವೆರಲ್ ಸ್ಟೇಜಸ್ ಇನ್ ದಿ ಸ್ಟಡಿ, ದಟ್ಸ್ ಯು ಕಾಲ್ ಸೈಂಟಿಫಿಕ್ ಮೆಥಡ್. ನೋಡಿ, ಸೈಂಟಿಫಿಕ್ ಮೆಥಡ್ನಲ್ಲಿ ದೆರ್ ಆರ್ ಸಮ್ ಸೆವೆರಲ್ ಇಂಟರ್ಕನೆಕ್ಟೆಡ್ ಸ್ಟೆಪ್ಸ್ ಥ್ರೂ ವಿಚ್ ಎನಿ ಬ್ರಾಂಚ್ ಆಫ್ ಸೈನ್ಸ್ ಇನ್ ಜನರಲ್ ಆ್ಯಂಡ್ ಡಿಫರೆಂಟ್ ಬ್ರಾಂಚಸ್ ಆಫ್ ಫಿಸಿಕ್ಸ್ ಇನ್ ಪರ್ಟಿಕ್ಯುಲರ್ ಇವಾಲ್ವ್ ಆಗ್ತಾ ಹೋಗುತ್ತೆ. ಅಂದರೆ ನೀವು ಯಾವುದೇ ಫಿನಾಮಿನಾ ಸ್ಟಾರ್ಟ್ ಮಾಡುವಾಗ ಸಿಸ್ಟಮ್ಯಾಟಿಕ್ ಆಗಿ ಅದನ್ನು ಅಬ್ಸರ್ವ್ ಮಾಡಿರ್ತೀರ. ನೋಡಿ, ರೈನ್ಬೋನೇ ಎಕ್ಸಾಂಪಲ್ ಹೇಳಿದೆ ನಾನು ನಿಮಗೆ. ರೈನ್ಬೋನಲ್ಲಿ ಅದು ಯಾಕೆ ಫಾರ್ಮ್ ಆಗುತ್ತೆ ಅಂತ ತಿಳ್ಕೋಬೇಕು ಅಂದರೆ ಫಸ್ಟ್ ಆಫ್ ಆಲ್ ರೈನ್ಬೋ ಹೇಗಿದೆ, ಯಾವಾಗ ಫಾರ್ಮ್ ಆಗುತ್ತೆ, ಆ್ಯಂಡ್ ಸನ್ ಇರುವಾಗ ಅದು ಯಾವ ಕಡೆಗೆ ಫಾರ್ಮ್ ಆಗುತ್ತೆ, ಅವಾಗ ರೇನ್ ಆಗ್ತಿರುತ್ತಾ, ರೇನ್ ಯಾವ ಕಡೆಗೆ ಆಗುತ್ತೆ, ಹೀಗೆ ಮಳೆ ಬರೋದು, ಮಳೆ ಬರುವಾಗ ಸನ್ ಯಾವ ಕಡೆಗಿದೆ, ರೈನ್ಬೋ ಯಾವ ಕಡೆ ಫಾರ್ಮ್ ಆಗುತ್ತೆ, ಯಾವ ಕಲರ್ ಕೆಳಗೆ, ಯಾವ ಕಲರ್ ಮೇಲೆ, ಆ್ಯಂಡ್ ಅದು ಯಾವ ಥರ ಸ್ಪ್ರೆಡ್ ಆಗಿರುತ್ತೆ, ಶೇಪ್ ಏನು, ಸೊ ಡ್ಯೂರೇಷನ್ ಏನು, ಎಷ್ಟೊತ್ತಿರುತ್ತೆ, ಹೀಗೆಲ್ಲ ನೀವು ಅನಲೈಸ್ ಮಾಡೋದು ಸಿಸ್ಟಮ್ಯಾಟಿಕ್ ಅಬ್ಸರ್ವೇಷನ್. ಆಮೇಲೆ ಅದನ್ನು ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಆನ್ ದಿ ಸರ್ಫೇಸ್ ಆಫ್ ಅರ್ತ್ ನೀವು ನಿಮಗೆ ಯಾವುದು ಕೆಲವು ಕ್ವಶನ್ಸ್ಗಳು ಅರೇಸ್ ಆಗುತ್ತೆ ನೋಡಿ ಅಬ್ಸರ್ವ್ ಮಾಡುವಾಗ, ಅವುಗಳನ್ನು ನೀವು ಆನ್ಸರ್ ಮಾಡಲಿಕ್ಕೆ, ಅವುಗಳಿಗೆ ಆನ್ಸರ್ ಫೈಂಡ್ ಮಾಡಲಿಕ್ಕೆ ಯು ವಿಲ್ ಡೂ ಸಮ್ ಎಕ್ಸ್ಪೆರಿಮೆಂಟ್ಸ್, ಕಂಟ್ರೋಲ್ಡ್ ಎಕ್ಸ್ಪೆರಿಮೆಂಟ್ಸ್, ಸಿಟ್ಟಿಂಗ್ ಇನ್ ದಿ ಲ್ಯಾಬ್, ಕ್ಲಾಸ್ ರೂಮ್, ಎಲ್ಲ ಒಂದು ಕಡೆ ಕೂತ್ಕೊಂಡು ಎಕ್ಸ್ಪೆರಿಮೆಂಟ್ ಮಾಡ್ತೀರಾ. ಹಾಗಾಗಿ ಸೆಕೆಂಡ್ ಸ್ಟೆಪ್ ಬಿಕಮ್ಸ್ ದಿ ಕಂಟ್ರೋಲ್ ಎಕ್ಸ್ಪೆರಿಮೆಂಟ್ ಆ್ಯಂಡ್ ಫಸ್ಟ್ ಒನ್ ಈಸ್ ಸಿಸ್ಟಮ್ಯಾಟಿಕ್ ಅಬ್ಸರ್ವೇಷನ್. ನೋಡಿ, ಸಿಸ್ಟಮ್ಯಾಟಿಕಲಿ ಅಬ್ಸರ್ವ್ ಮಾಡಿ ವಿತ್ ಸಮ್ ಕ್ವಶನ್ಸ್ ಟು ಫೈಂಡ್ ದಿ ಆನ್ಸರ್ ಟು ದೆಮ್. ಎಕ್ಸ್ಪೀರಿಯನ್ಸ್ ಮಾಡಿದ ಮೇಲೆ ಯು ವಿಲ್ ಬಿ ಇನ್ ಅ ಪೊಸಿಷನ್ ಟು ಸೇ ಸಮಥಿಂಗ್ ಅಬೌಟ್ ದಟ್, ಕ್ವಾಲಿಟೇಟಿವ್ ಆರ್ ಕ್ವಾಂಟಿಟೇಟಿವ್ ರೀಸನಿಂಗ್. ಓಹೋ, ಈ ರೀಸನ್ಗೆ ಇದು ರೈನ್ಬೋ ಫಾರ್ಮ್ ಆಗಿದೆ, ಬಿಕಾಸ್ ಆಫ್ ದಿಸ್ ರೀಸನ್ ಸೇ ವೈಲೆಟ್ ಕಲರ್ ಈಸ್ ಅಟ್ ದಿ ಲೋವರ್ ಮೋಸ್ಟ್ ಎಂಡ್ ಆ್ಯಂಡ್ ರೆಡ್ ಅಪ್ಪರ್ ಮೋಸ್ಟ್, ಅಥವಾ ವೈಸ್ ವರ್ಸಾ, ಹೀಗೆ ನೀವು ಎಕ್ಸ್ಪ್ಲೈನ್ ಮಾಡ್ತೀರಾ. ಎರಡೂ ಇರುತ್ತೆ. ದೇರ್ ಆರ್ 2 ಟೈಪ್ಸ್ ಆಫ್ ರೈನ್ಬೋ. ನೀವು ಅದನ್ನು ನೋಡ್ತೀರಾ. ಹಾಗೆ ನೀವು ಅಬ್ಸರ್ವ್ ಮಾಡಿದ ಮತ್ತು ಎಕ್ಸ್ಪ್ಲೇನ್ ಮಾಡಿದ ಬೇಸಿಸ್ ಮೇಲೆ ಯು ವಿಲ್ ಕಮ್ ಟು ಅ ಕನ್ಕ್ಲೂಷನ್, ಒಂದು ಸಾರ್ಟ್ ಆಫ್ ಕನ್ಕ್ಲೂಷನ್, ಒಂದು ರೀಸನ್ ಕೊಡ್ತೀರಾ ಅದಕ್ಕೆ. ದಟ್ ಈಸ್ ಕ್ವಾಲಿಟೇಟಿವ್, ಕ್ವಾಂಟಿಟೇಟಿವ್. ಕ್ವಾಲಿಟೇಟಿವ್ ಅಂದರೆ ಹಾಗೆ ಓರಲ್ಲ ಹೇಳೋದು,
ವಿತ್ ಎಕ್ಸ್ಪೆರಿಮೆಂಟಲ್ ವ್ಯಾಲ್ಯೂಸ್ ಡೇಟಾ ಕ್ಯಾಲ್ಕುಲೇಷನ್ಸ್ ನೀವು ಸ್ಪೆಸಿಫಿಕ್ಕಾಗಿ ಹೇಳಿದ್ರೆ ಹೀಗೆ ಆಗುತ್ತಾ ಇದೆ, ಇಷ್ಟೇ ಬೆಂಡ್ ಆಗುತ್ತೆ ಲೈಟು, ಆ ಥರದ್ದೆಲ್ಲ ನೀವು ಹೇಳಿದಾಗ ದಟ್ ಬಿಕಮ್ಸ್ ಕ್ವಾಂಟಿಟೇಟಿವ್ ರೀಸನಿಂಗ್. ನೋಡಿ, ಇವಿಷ್ಟನ್ನ ಯೂಸ್ ಮಾಡಿ ಫೈನಲಿ ವಿಲ್ ಬಿ ಇನ್ ಅ ಪೊಸಿಷನ್ ಟು ಸೇ ಸಮಥಿಂಗ್ ಅಬೌಟ್ ದಟ್ ದೋಸ್ ಸ್ಟೇಟ್ಮೆಂಟ್ಸ್ in the form of mathematical equations or just some words in a particular fashion ಅಥವಾ ಒಂದು ಫಾರ್ಮ್ನಲ್ಲಿ ಕೆಲವು ಸ್ಟೇಟ್ಮೆಂಟ್ಸ್ನ ಕಲೆಕ್ಟ್ ಮಾಡ್ತೀರಾ ಬೇಸ್ಡ್ ಆನ್ ಏನು ಹೇಳಿ ಸಿಸ್ಟಮ್ಯಾಟಿಕ್ ಅಬ್ಸರ್ವೇಷನ್, ಕಂಟ್ರೋಲ್ಡ್ ಎಕ್ಸ್ಪೆರಿಮೆಂಟ್ಸ್, ಕ್ವಾಂಟಿಟೇಟಿವ್ ರೀಸನಿಂಗ್, ಕೆಲವು ಸ್ಟೇಟ್ಮೆಂಟ್ಸ್ನ ನೀವು ಕಲೆಕ್ಟ್ ಮಾಡ್ಕೊಳ್ತೀರಾ. ಆ ಸ್ಟೇಟ್ಮೆಂಟ್ಸ್ ಮ್ಯಾಥಮೆಟಿಕಲ್ ಫಾರ್ಮಲ್ಲೂ ಇರ್ಬೋದು. ಆ ಸ್ಟೇಟ್ಮೆಂಟ್ಸ್ಗಳ ಬೇಸಿಸ್ ಮೇಲೆ ಅಥವಾ ಆ ಒಂದು ಸೀಕ್ವೆನ್ಸ್ ಮೇಲೆ ಬೇರೆ ಬೇರೆ ಫಿನಾಮಿನಾಗಳು ಆಗ್ತಾ ಇರ್ತವೆ ಅಂತ ನೀವು ಹೇಳ್ಬೋದು. ಆ ಥರ ಆದರೆ ದಿ ಕಲೆಕ್ಷನ್ ಆಫ್ ದೋಸ್ ಸ್ಟೇಟ್ಮೆಂಟ್ಸ್ ಆರ್ ಮ್ಯಾಥಮೆಟಿಕಲ್ ಸ್ಟೆಪ್ಸ್ ಕಾಲ್ಡ್ ಮಾಡೆಲ್ಸ್. ಮ್ಯಾಥಮೆಟಿಕಲ್ ಸ್ಟೆಪ್ಸ್ ಆಗಿದ್ದರೆ ಮ್ಯಾಥಮೆಟಿಕಲ್ ಮಾಡೆಲ್ ಅಂತ ಕರಿತೀವಿ. ಮಾಡೆಲಿಂಗ್ ಈಸ್ ನಥಿಂಗ್ ಬಟ್ ಮೇಕಿಂಗ್ ಸಮ್ ಆರ್ ಕಲೆಕ್ಟಿಂಗ್ ಅರೇಂಜಿಂಗ್ ಸಮ್ ಸ್ಟೇಟ್ಮೆಂಟ್ಸ್, ಸ್ಟೆಪ್ಸ್ ವಿಚ್ ಹ್ಯಾವ್ ಬಿನ್ ಡಿರೈವ್ಡ್. ಆ ಸ್ಟೇಟ್ಮೆಂಟ್ಸ್ಗಳನ್ನು ಅಥವಾ ಸ್ಟೆಪ್ಸ್ಗಳನ್ನು ನೀವು ಈ ಆಧಾರದ ಮೇಲೆ ಡಿರೈವ್ ಮಾಡಿರ್ತೀರ. ಅಬ್ಸರ್ವ್ ಮಾಡಿ, ಎಕ್ಸ್ಪೆರಿಮೆಂಟ್ ಮಾಡಿ ನೀವು ಆ ಸ್ಟೇಟ್ಮೆಂಟ್ಸ್ಗಳನ್ನ ಡಿಸೈನ್ ಮಾಡಿರ್ತೀರ. ಆ ಪ್ರಕಾರವಾಗಿ ನೀವು ಯಾವ ಫಿನಾಮಿನಾ ಅಬ್ಸರ್ವ್ ಮಾಡಿ ಕಂಡುಹಿಡ್ಕೊಂಡ್ರೋ ಆ ಸ್ಟೇಟ್ಮೆಂಟ್ಸ್ಗಳನ್ನು, ಸ್ಟೆಪ್ಸನ್ನು ಅದು ಸೇರಿಕೊಂಡು ಇನ್ನೂ ಬೇರೆ ಬೇರೆ ಫಿನಾಮಿನಾಗಳು ಆಗ್ತಾ ಇರ್ತವೆ. ಆವಾಗ ಅದನ್ನು ಮ್ಯಾಥಮೆಟಿಕಲ್ ಮಾಡೆಲ್ ಅಂತ ಕರಿತೀವಿ. ವಿಲ್ ಕಮ್ ಅಕ್ರಾಸ್ ಸೆವೆರಲ್ ಮಾಡೆಲ್ಸ್. Solar system model, it has been constructed based on the experimental observations by several scientists, a group of scientists for over hundreds of years. ಆಮೇಲೆ ನೀವು ಯಾವಾಗ ಮ್ಯಾಥಮೆಟಿಕಲ್ ಮಾಡೆಲ್ನ ಕನ್ಸ್ಟ್ರಕ್ಟ್ ಮಾಡ್ತೀರೋ ಆಮೇಲೆ ವಿಲ್ ಬಿ ಇನ್ ಅ ಪೊಸಿಷನ್ ಟು ಪ್ರೆಡಿಕ್ಟ್ ಅಂದರೆ ಕ್ಯಾನ್ ಸೇ ಸಮಥಿಂಗ್ ನ್ಯೂ ಬಿಫೋರ್ ಇಟ್ ಈಸ್ ಡಿಸ್ಕವರ್ಡ್. ಆಮೇಲೆ ಆ ಥಿಯರೀಸ್ ಅಂತ ನಾವು ಥಿಯರೀಸ್ ಮತ್ತು ಸ್ಟೇಟ್ಮೆಂಟ್ಸ್ಗಳನ್ನು ನಾನು ಹೇಳಿದ್ನಲ್ಲ ಸ್ಟೇಟ್ಮೆಂಟ್ಸಲ್ಲಿ, ಆ ಸ್ಟೇಟ್ಮೆಂಟ್ಸ್ಗಳನ್ನು ವೆರಿಫೈ ಮಾಡ್ಬೋದು. ಎಸ್ ದೇ ಆರ್ ಟ್ರೂ ಇಲ್ಲ ಫಾಲ್ಸ್, ಆ ಥರ ವೆರಿಫಿಕೇಷನ್, ಫಾಲ್ಸಿಫಿಕೇಷನ್ ಆಫ್ ಥಿಯರೀಸ್ ಅಂದ್ರೇನು, ಒಂದು ಸ್ಪೆಸಿಫಿಕ್ ವರ್ಡ್ ವಿಲ್ ಸಿ ನೆಕ್ಸ್ಟ್. ಅದು ನೋಡೋಣ ನೆಕ್ಸ್ಟ್ ಥಿಯರೀಸ್ ಅಂದ್ರೇನು. ಥಿಯರೀಸ್ ಥರ ಲಾಸ್ ಅಂತ ಬರುತ್ತೆ ಫಿಸಿಕ್ಸ್ನಲ್ಲಿ, ಆಕ್ಸಿಯಮ್ಸ್, ಹೈಪೋಥೆಸಿಸ್, ವಿಲ್ ಸಿ ದೆಮ್. ಹಾಗಾಗಿ ಯು ಹ್ಯಾವ್ ಲರ್ನ್ ಇನ್ ದಿ ಲಾಸ್ಟ್ ವಿಡಿಯೋ ವಾಟ್ ಈಸ್ ಸೈನ್ಸ್, ವಾಟ್ ಈಸ್ ಫಿಸಿಕ್ಸ್, ಸೈಂಟಿಫಿಕ್ ಮೆಥಡ್. ನಾವು ವಿಲ್ ಸಿ ಇನ್ ದಿಸ್ ಕ್ಲಾಸ್ ವಾಟ್ ಆರ್ ದಿ ಇಂಪಾರ್ಟೆಂಟ್ ಮೇಜರ್ ಬ್ರಾಂಚಸ್ ಆಫ್ ಫಿಸಿಕ್ಸ್. ಫಿಸಿಕ್ಸ್ನಲ್ಲಿ ಯಾವ ಬ್ರಾಂಚಸ್ ನೀವು ಸ್ಟಡಿ ಮಾಡ್ತೀರಾ. ನಾನು ನಿಮಗೆ ಒಂದು ಲಿಸ್ಟ್ ಆಫ್ ಲೆಸನ್ಸ್ ನಾನು ತೋರಿಸಿದೆ ಲಾಸ್ಟ್ ಕ್ಲಾಸ್. ಇಷ್ಟು 15 ಲೆಸನ್ಸ್ ವಿಲ್ ಲರ್ನ್ ದಿಸ್ ಇಯರ್ ಇನ್ ಫಸ್ಟ್ PUC ಫಿಸಿಕ್ಸ್. ಅದರಲ್ಲಿ the major branches over which the 15 chapters have been spread. ಅದರಲ್ಲಿ ಫಸ್ಟ್ ಒನ್ ಮೆಕ್ಯಾನಿಕ್ಸ್ ಈಸ್ ದಿ ಒನ್ ಆಫ್ ದಿ ಇಂಪಾರ್ಟೆಂಟ್ ಮೇಜರ್ ಬ್ರಾಂಚಸ್. ಅದರಲ್ಲೂ ಕ್ಲಾಸಿಕಲ್ ಫಿಸಿಕ್ಸ್ ಅಂತ. ಕ್ಲಾಸಿಕಲ್ ಫಿಸಿಕ್ಸ್ ಅಂದರೆ ಫಿಸಿಕ್ಸ್ ವಿಚ್ ವಾಸ್ ಕನ್ಸ್ಟ್ರಕ್ಟೆಡ್ ಬಿಫೋರ್ 1900. ಆಫ್ಟರ್ 1900 some other inventions forced people to construct some other areas in physics. ಮಾಡರ್ನ್ ಫಿಸಿಕ್ಸ್ ಅಂತ ಹೇಳ್ತೀವಿ. ಸೊ ಅದು ಡಿಫ್ರೆಂಟ್ ಆಸ್ಪೆಕ್ಟ್. ಇಲ್ಲಿ ಈ ಏನು ನಾವು ಕ್ಲಾಸಿಕಲ್ ಫಿಸಿಕ್ಸ್ ಅಂತ ಹೇಳ್ತೀವೋ ಅಲ್ಲಿ ನ್ಯೂಟನ್ಸ್ ಲಾಸ್ ಆಫ್ ಮೋಷನ್ ಆ ಥರದ್ದು ಫಂಡಮೆಂಟಲ್ ಈಕ್ವೇಷನ್ಸ್ಗಳನ್ನು ನಾವು ಯೂಸ್ ಮಾಡಿ ಎಕ್ಸ್ಪ್ಲೈನ್ ಆಲ್ ದಿ ಏರಿಯಾಸ್ ಆಫ್ ಫಿಸಿಕ್ಸ್. ಅಲ್ಲಿ ಡಿಪೆಂಡಿಂಗ್ ಆನ್ ದಿ ವೇ ವಿ ಡೀಲ್ ವಿತ್ ಫೆನಾಮಿನಾ ಅಂದರೆ ನಾವು ನೋಡೋವಂಥ ವಿದ್ಯಮಾನಗಳನ್ನು ಹೇಗೆ ನೋಡ್ತೀವಿ, ಯಾವ ಥರ ಅದನ್ನು ಸ್ಟಡಿ ಮಾಡ್ತೀವಿ, ಯಾವ ಥರ ಕ್ಲಾಸಿಫೈ ಮಾಡ್ತೀವಿ ಅನ್ನೋ ಬೇಸಿಸ್ ಮೇಲೆ ವಿ ಹ್ಯಾವ್ ಡಿಫ್ರೆಂಟ್ ಬ್ರಾಂಚಸ್ ಲೈಕ್ ಮೆಕ್ಯಾನಿಕ್ಸ್, ಥರ್ಮೋಡೈನಮಿಕ್ಸ್, ಆಪ್ಟಿಕ್ಸ್, ಎಲೆಕ್ಟ್ರೋಡೈನಮಿಕ್ಸ್. ನೀವು ಈ ಲಾಸ್ಟ್ ಕ್ಲಾಸ್ ಹೇಳಿದಾಗೆ ಅರೌಂಡ್ 10-11 ಚಾಪ್ಟರ್ಸ್ ಅಪ್ ಟು ಫ್ಲೂಯಿಡ್ ಮೆಕ್ಯಾನಿಕ್ಸ್ ಕಮ್ ಅಂಡರ್ ಮೆಕ್ಯಾನಿಕ್ಸ್. ಸೆಕೆಂಡ್ ಒನ್ thermal properties of matter, thermodynamics, kinetic theory of gases come under thermodynamics branch. Then optics, you're all familiar with it. In your lower standards we have learned about light's properties, light phenomena. Light ಅಂದರೆ ಬೆಳಕು, ಬೆಳಕಿಂದ ಆಗ ಪ್ರತಿಫಲನಗಳು, ವಕ್ರೀಭವನ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್, ಬೇರೆ ಬೇರೆ ಬಣ್ಣಗಳು ಇಂಗ್ಲೀಷ್ ಮೀಡಿಯಂ ಸ್ಟೂಡೆಂಟ್ಸ್, ರಿಫ್ಲೆಕ್ಷನ್, ರಿಫ್ರಾಕ್ಷನ್, ಡಿಸ್ಪರ್ಷನ್ ಆಫ್ ಲೈಟ್, ರೈನ್ಬೋ ಫಾರ್ಮೇಷನ್, ಈ ಥರದ್ದೆಲ್ಲ ನೀವು ಸ್ಟಡಿ ಮಾಡಿದ್ದಾರೆ ಕೆಲವು ಬೇಸಿಕ್ ಟರ್ಮ್ಸ್. ಅದು ಆಪ್ಟಿಕ್ಸ್. ಆಮೇಲೆ ಎಲೆಕ್ಟ್ರೋಡೈನಮಿಕ್ಸ್ ಮೇನ್ಲಿ ಡೀಲ್ಸ್ ವಿತ್ ಚಾರ್ಜ್ ಆ್ಯಂಡ್ ಇಟ್ಸ್ ಎಫೆಕ್ಟ್ಸ್.
ಚಾರ್ಜ್ ಆ್ಯಂಡ್ ಇಟ್ಸ್ ಎಫೆಕ್ಟ್. ಚಾರ್ಜ್ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಆವೇಶಗಳು, ಅದರಲ್ಲಿ ಚಾರ್ಜ್ ಮೂವ್ ಆದರೆ ಕರೆಂಟ್ ವಿದ್ಯುತ್ ಪ್ರವಾಹ, ರೈಟ್. ಆ್ಯಂಡ್ ಮ್ಯಾಗ್ನೆಟಿಕ್ ಎಫೆಕ್ಟ್ ಆಫ್ ಕರೆಂಟ್, ಅದು ವಿದ್ಯುತ್ ಕಾಂತೀಯ ಪರಿಣಾಮಗಳು. ಈ ಥರ ನೀವು ಹೈಸ್ಕೂಲಲ್ಲಿ ಸ್ಟಡಿ ಮಾಡಿದ್ದೀರ. ನೀವು ಸಮ್ ಕ್ಲಾಸಿಕಲ್ ಏರಿಯಾಸ್, ಕ್ಲಾಸಿಕಲ್ ಅಂದರೆ ಸಾಂಪ್ರದಾಯಿಕವಾಗಿ ಫಿಸಿಕ್ಸ್ನ ಯಾವ ಥರ ನೋಡ್ತಾ ಇದ್ವಿ ಆ ಬೇಸಿಸ್ ಮೇಲೆ ಈ ಥರ ಕ್ಲಾಸ್ ಮಾಡಿ. ಬಟ್ 1900 ನಂತರ some other major inventions took place in physics. 1900, 1910, 1920 ಆ ಟೈಮ್ನಲ್ಲಿ. ಬಿಕಾಸ್ ಆಫ್ ದೋಸ್ ಇನ್ವೆನ್ಷನ್ಸ್ ಪೀಪಲ್ ಹ್ಯಾಡ್ ಟು ಚೇಂಜ್ ದಿ ಡೈಮೆನ್ಷನ್ ಆಫ್ ಥಿಂಕಿಂಗ್, ವೇ ದೇ ಲುಕ್ ಅಟ್ ದಿ ಪ್ರಾಬ್ಲಮ್. ಅಂದರೆ ನೀವು ಯಾವ ಒಂದು ಡೈಮೆನ್ಷನ್ನಲ್ಲಿ, ದೃಷ್ಟಿಕೋನದಲ್ಲಿ ಫಿಸಿಕ್ಸ್ ನೋಡ್ತಿದ್ರು ಅದು ಚೇಂಜ್ ಆಯಿತು. ಚೇಂಜ್ ಆದಾಗ ಹೊಸ ಬ್ರ್ಯಾಂಚ್, ದಟ್ ಈಸ್ ಮಾಡರ್ನ್ ಫಿಸಿಕ್ಸ್ ಕಮೆನ್ಸ್ ಆಯಿತು. ಅಲ್ಲಿ ಈ ಕ್ಲಾಸಿಕಲ್ ಫಿಸಿಕ್ಸ್ನಲ್ಲಿ ಏನು ನ್ಯೂಟನ್ಸ್ ಲಾಸ್ನ ಯೂಸ್ ಮಾಡಿ ಮೋಸ್ಟ್ ಆಫ್ ದಿ ಫೆನಾಮಿನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ವೋ ಅವುಗಳನ್ನು ಚೇಂಜ್ ಮಾಡ್ಕೋಬೇಕಾಗುವಂತು. ಹಾಗಾಗಿ ಕ್ಲಾಸಿಕಲ್ ಫಿಸಿಕ್ಸ್ ಒಂದು ಭಾಗ, ಇನ್ನೊಂದು ಮಾಡರ್ನ್ ಫಿಸಿಕ್ಸ್. ಮಾಡರ್ನ್ ಫಿಸಿಕ್ಸ್ನಲ್ಲಿ ಯು ಲರ್ನ್ ಅಬೌಟ್ ಆಟಮ್ಸ್, ಇಟ್ಸ್ ಸ್ಟ್ರಕ್ಚರ್, ಯು ಹ್ಯಾವ್ ಬೀನ್ ಟಾಟ್ ಇನ್ ಯುವರ್ ಲೋವರ್ ಸ್ಟ್ಯಾಂಡರ್ಡ್ಸ್. ಆಟಮ್ ಈಸ್ ಮೇಡ್ ಅಪ್ ಆಫ್ ಅಣು, ಪರಮಾಣು, ಮೇಡ್ ಅಪ್ ಆಫ್ ಪ್ರೋಟಾನ್ಸ್, ನ್ಯೂಟ್ರಾನ್ಸ್, ಎಲೆಕ್ಟ್ರಾನ್ಸ್. ಪ್ರೋಟಾನ್ಸ್, ನ್ಯೂಟ್ರಾನ್ಸ್ ಆರ್ ಇನ್ಸೈಡ್ ಎ ಸ್ಮಾಲ್ ವಾಲ್ಯೂಮ್, ದಟ್ ಈಸ್ ನ್ಯೂಕ್ಲಿಯಸ್. ಅದರ ಸುತ್ತ ಎಲೆಕ್ಟ್ರಾನ್ಸ್ ರಿವಾಲ್ವ್ ಆಗೋದೆಲ್ಲ ಸ್ಟಡಿ ಮಾಡಿದ್ರಲ್ಲ. ಸೊ ಅದು ಸಪ್ರೇಟ್ ಬ್ರ್ಯಾಂಚ್. ಇದೆಲ್ಲ ನೀವು ಸ್ಟಡಿ ಮಾಡ್ತೀರಾ ಫಿಸಿಕ್ಸ್ನಲ್ಲಿ ಈ ವರ್ಷ ಅಂಥೇಳಿ. ಫಿಸಿಕ್ಸ್ನಲ್ಲಿ ಸಾರ್ಟ್ ಆಫ್ ಎಕ್ಸೈಟ್ಮೆಂಟ್ ಕ್ರಿಯೇಟ್ ಮಾಡಲಿಕ್ಕೆ, ಫಿಸಿಕ್ಸ್ ಅಂದರೆ ಏನು, ಅದು ಯಾವ ಥರ ನಿಮ್ಮ ಡೇ ಟು ಡೇ ಲೈಫ್ನಲ್ಲಿ ಇನ್ಫ್ಲೂಯೆನ್ಸ್ ಆಗ್ತಾ ಇದೆ, ಇನ್ನೂ ಇನ್ಫ್ಲೂಯೆನ್ಸ್ ಮಾಡ್ತಾ ಇದೆ, ಆ್ಯಂಡ್ ಡೇ ಟು ಲೈಫ್ನಲ್ಲಿ ಹೇಗೆ ಅದು ಇನ್ವಾಲ್ವ್ ಆಗಿದೆ ಫಿಸಿಕ್ಸು ಅನ್ನೋದನ್ನ ಹೇಳಲಿಕ್ಕಾಗಿ ದೇ ಹ್ಯಾವ್ ಸೆಪ್ರೇಟ್ಲಿ ಡೆಡಿಕೇಟೆಡ್ ಒನ್ ಚಾಪ್ಟರ್. ಫಸ್ಟ್ ಚಾಪ್ಟರ್ ಇಸ್ ಅಬೌಟ್ ದಿಸ್ ಓನ್ಲಿ. ಅದರಲ್ಲಿ ಕೆಲವು ಇಂಪಾರ್ಟೆಂಟ್ ರೈಟ್ ಸೈಂಟಿಫಿಕ್ ಮೆಥಡ್ಸ್ ಎಕ್ಸಾಂಪಲ್ ಕವರ್ ಮಾಡ್ತಾರೆ 2 and 3 marks. ಅದನ್ನು ನೋಡ್ಕೊಳ್ಳಿ, ಐ ವಿಲ್ ಎಕ್ಸ್ಪ್ಲೈನ್ ಯು, ನೋಟ್ಸು ಕೊಡ್ತೀನಿ. ಹಾಗಾಗಿ ಈ ಚಾಪ್ಟರ್ದು ಇಂಪಾರ್ಟೆನ್ಸ್ ತಿಳ್ಕೊಬೇಕು ನೀವು ಯಾವಾಗಲೂ ಅಷ್ಟೇ. ಒಂದು ಚಾಪ್ಟರ್ ಬಂದಾಗ ವಾಟ್ ಇಟ್ ಈಸ್ ಆಲ್ ಅಬೌಟ್ ಅದು ಗೊತ್ತಾಗಬೇಕು. ಇದು ಟು ಕ್ರಿಯೇಟ್ ಅ ಸಾರ್ಟ್ ಆಫ್ ಇಂಟ್ರೆಸ್ಟ್ ಇನ್ ಯು ಅಬೌಟ್ ಫಿಸಿಕ್ಸ್, ಅದು ಇದರ ಇಂಟೆನ್ಷನ್ ಆಗಿದೆ. ಅಂದರೆ ಫಿಸಿಕ್ಸ್ನಲ್ಲಿ ನಿಮಗೆ ಯಾವ ಥರ ಆಸಕ್ತಿ ಬೆಳಿಬೇಕು ಅನ್ನೋದನ್ನು ಹೇಳ್ತಾರೆ. ಯಾಕಂದರೆ ಡೇ ಟು ಡೇ ಲೈಫ್ ಆ್ಯಕ್ಟಿವಿಟೀಸ್ನಲ್ಲಿ ಈಗ ನೆಕ್ಸ್ಟ್ ಟಾಪಿಕ್ ಒಂದು ಮೆನ್ಷನ್ ಮಾಡಿದ್ದಾರೆ. ಏನು ಮೆನ್ಷನ್ ಮಾಡಿದ್ದಾರೆ? ಫಿಸಿಕ್ಸ್ ಇನ್ ಡೈಲಿ ಲೈಫ್, ಸಮ್ ಏರಿಯಾ. ಡೈಲಿ ಲೈಫ್ನಲ್ಲಿ ಏನು ಫಿಸಿಕ್ಸ್ ನೋಡ್ತೀರಾ ನೀವು? ಇನ್ನೊಂದು, ಇಫ್ ಐ ಆಸ್ಕ್ ಯು ಕ್ವೆಶನ್, ವೇರ್ ಡು ಯು ಸಿ ಫಿಸಿಕ್ಸ್ ಇನ್ ಯುವರ್ ಡೈಲಿ ಲೈಫ್? ವ್ಯಾಲಿಡ್ ಕ್ವೆಶನ್, ವೆರಿ ಗುಡ್ ಕ್ವೆಶನ್ ಟು ಸ್ಟಾರ್ಟ್ ವಿತ್. ಬಿಕಾಸ್ ವೈ ವಿ ಹ್ಯಾವ್ ಟು ಲರ್ನ್ ಫಿಸಿಕ್ಸ್? ಕ್ವೆಶನ್ ಬರುತ್ತಲ್ಲ ನಿಮಗೆ. ಬಿಕಾಸ್ ವಿ ಆರ್ ಸ್ಟಾರ್ಟಿಂಗ್ ದಿ ಬೇಸಿಕ್ ಸೈನ್ಸ್ ಬ್ರಾಂಚಸ್ ಫ್ರಮ್ ದಿಸ್ ಇಯರ್, ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್, ಬಯಾಲಜಿ. ಹಾಗಾಗಿ ಫಿಸಿಕ್ಸ್ ನಿಮ್ಮ ಡೈಲಿ ಲೈಫ್ನಲ್ಲಿ ಏನಕ್ಕೆ ಬರುತ್ತೆ? ವೈ ವಿ ಹ್ಯಾವ್ ಟು ಲರ್ನ್ ಫಿಸಿಕ್ಸ್? ವಾಟ್ ಇಸ್ ದಿ ಇಂಪಾರ್ಟೆನ್ಸ್ ಆಫ್ ಫಿಸಿಕ್ಸ್? ಈ ಥರ ಕ್ವೆಶನ್ಸ್ ಅರೈಸ್ ಆಗುತ್ತೆ. ದಟ್ಸ್ ವೈ they have taken up some separate topics, discussions in this chapter. ಡೈಲಿ ಲೈಫ್ನಲ್ಲಿ ಫಿಸಿಕ್ಸ್ ಏನು? ಈಗ ನೀವು ಈ ಥರ ಕೇಳಿದಾಗ ವೇರ್ ಯು ಡೋಂಟ್ ಸಿ ಫಿಸಿಕ್ಸ್ ಇನ್ ಯುವರ್ ಡೈಲಿ ಲೈಫ್ ಆ್ಯಕ್ಟಿವಿಟೀಸ್ ಅಂತ ನಾವು ಕ್ವಶನ್ ಕೇಳಬೇಕಾಗತ್ತೆ. ಈಗ ನೀವು ಮನೆಯಲ್ಲಿ ಯೂಸ್ ಮಾಡೋ ಎನಿಥಿಂಗ್ ಲೈಕ್ ಅ ಪಿನ್, ಮಾಮೂಲಿ ಗುಂಡು ಪಿನ್ನು ಅಂತೀರ ಅಲ್ವೇ ಕನ್ನಡದಲ್ಲಿ. ಒಂದು ಎಂಡು ಶಾರ್ಪ್ ಇರುತ್ತೆ, ಇನ್ನೊಂದು ಎಂಡು ಬ್ಲೆಂಟ್ ರೌಂಡ್ ಇರುತ್ತೆ. ವೈ ಒನ್ ಎಂಡ್ ಇಸ್ ಶಾರ್ಪ್ and why normally needles sharp at one end? What is the use? Sharp ಇದ್ದರೆ ಏನಾಗುತ್ತೆ, ಏನಕ್ಕಾಗಿ ಯೂಸ್ ಮಾಡ್ತೀವಿ? ನೈಫ್ ಶಾರ್ಪ್ ಅಟ್ ಒನ್ ಏಡ್ಜ್, ಬ್ಲಂಟ್ ಅಟ್ ದಿ ಅದರ್ ಏಡ್ಜ್ ಅಲ್ವಾ? ನೈಫ್ ಕಟ್ ಮಾಡ್ತಿರಲ್ಲ ಹೀಗೆ, ಅದು ಒನ್ ಎಂಡ್ ಯಾಕೆ ಶಾರ್ಪ್ ಇರುತ್ತೆ? ಶಾರ್ಪ್ ಇದ್ದರೆ ಏನು ಅಡ್ವಾಂಟೇಜು? ನೀವು ವಾಕ್ ಮಾಡುವಾಗ ಸ್ಲಿಪ್ಪರ್ಸ್ ವೇರ್ ಮಾಡ್ತೀರಾ, ಸ್ಲಿಪ್ಪರ್ಸ್ದು ಡಿಸೈನ್, ಶೇಪ್, ನೀವು ಸಪೋರ್ಟ್ ಗ್ರಿಪ್ಗೆ ಸ್ಲಿಪ್ಪರ್ನ ಒಂದು ಕಡೆ ಹೋಲ್ಡ್ ಮಾಡ್ತಾರ, ಫೀಟ್ನಲ್ಲಿ ಹಾಕಿರ್ತಾರಲ್ವ. ಕೆಳಗಡೆ ಗ್ರಿಪ್ಸ್ ಇರುತ್ತೆ, ವೈ ಗ್ರಿಪ್ಸ್. ಗ್ರಿಪ್ಸ್ ಯಾವ ಶೇಪ್ನಲ್ಲಿರುತ್ತೆ, ಯಾವ ಅಪ್ಲಿಕೇಶನ್ಗೆ? ರನ್ನಿಂಗ್ ಶೂಸ್ ಒಂಥರ ಗ್ರಿಪ್ ಇರುತ್ತೆ, ಮಾಮೂಲಿ ವಾಕಿಂಗ್ ಶೂಸ್ ಒಂಥರ ಇರುತ್ತೆ, ವಾಕಿಂಗ್ ಸ್ಲಿಪ್ಪರ್ಸ್ ಒಂಥರ ಇರುತ್ತೆ ಅಲ್ವಾ. ಆ್ಯಂಡ್ ಅದನ್ನು ಟೈ ಮಾಡ್ಕೊಳ್ಳೋದು ಸ್ಲಿಪ್ಪರ್ಸ್ನ ಒಂಥರ ಡಿಸೈನ್ ಕೊಟ್ಟಿರ್ತಾರೆ. ಹೀಗೆ ನೀವು ಈ ಸಣ್ಣ ಸಣ್ಣ ನಾವು ಡಿವೈಸಸ್ ಯೂಸ್ ಮಾಡಿದ್ರೆ ಇನ್ ಯುವರ್ ಡೇ ಟು ಡೇ ಲೈಫ್, ಎಲೆಕ್ಟ್ರಿಕಲ್ ಅಂತಿದ್ದ ಹಾಗೆಯೇ ಹೌಸ್ ಹೋಲ್ಡ್ ಈಸ್ ಇನ್ಯೂಮರಬಲ್, ಲಿಸ್ಟ್ ಈಸ್ ಇನ್ಯೂಮರಬಲ್. like mobile, tape recorder, TV, and electrical devices, tube light, mixer, grinder, washing machine, and any display devices of anything that you use in your
ಹೌಸ್ ಹೋಲ್ಡ್ ಅಪ್ಲಯನ್ಸಸ್, ಮಾಮೂಲಿ ಕ್ಲಾಕೇ ಆಗ್ಬೋದು, ವಾಷಿಂಗ್ ಮೆಷಿನ್ದು ಡಿಸ್ಪ್ಲೇ ಸಿಸ್ಟಮ್ ಇರ್ಬೋದು, ಇಲ್ಲ ಡಿಸ್ಪ್ಲೇ ಆಫ್ ವಾಟ್ ಮಾನಿಟರ್, ಲ್ಯಾಪ್ಟಾಪ್, ಕಂಪ್ಯೂಟರ್, ರೈಟ್. ಸೊ ಈ ಥರದ್ದು ನೀವು ಯಾವುದೇ ಕ್ಯಾಲ್ಕುಲೇಟರ್, ಯಾವುದೇ ಡಿಸ್ಪ್ಲೇ ತೊಗೊಳ್ಳಿ, ಅಲ್ಲೆಲ್ಲ ನೀವು ಫಿಸಿಕ್ಸ್ನಲ್ಲಿ ನೋಡ್ತೀರಾ. ನೀವು ಏನೇ ಆ್ಯಕ್ಷನ್ ಮಾಡಿ, ವಾಕ್ ಮಾಡಿ, ಬ್ರೀದ್ ಮಾಡಿ, ರೈಟ್, ಏನೇ ಆ್ಯಕ್ಷನ್ ಮಾಡಿ, ದರ್ ಇಸ್ ಫಿಸಿಕ್ಸ್. ನಿಮ್ಮ ಇಡೀ ಬಾಡಿನೇ is a machine which works on the basis of large number of laws and principles which have been identified in physics, which nature has adopted. ನೋಡಿ, ಈ ಪ್ರಕೃತಿ ಇದೆಯಲ್ಲ, ಇದು ಕೆಲವು ಲಾಸ್ ಆ್ಯಂಡ್ ಪ್ರಿನ್ಸಿಪಲ್ಸ್ನ ಅಡಾಪ್ಟ್ ಮಾಡಿಕೊಂಡು ವರ್ಕ್ ಮಾಡ್ತಾ ಇದೆ ಡೈಲಿ ಲೈಫ್ನಲ್ಲಿ. ಆ ಪ್ರಿನ್ಸಿಪಲ್ಸೇ ನಮ್ಮ ಬಾಡಿನಲ್ಲೂ ಇದೆ. ಆ ಪ್ರಿನ್ಸಿಪಲ್ಸ್ಗಳ ನೀವು ಫಿಸಿಕ್ಸ್ ಸ್ಟಡಿ ಮಾಡ್ತೀರಾ. ನಾಟ್ ಓನ್ಲಿ ಇನ್ ಫಿಸಿಕ್ಸ್, ಕೆಮಿಸ್ಟ್ರಿನಲ್ಲಿ ಬರುತ್ತೆ, ಬಯಾಲಜಿನಲ್ಲಿ ಬರುತ್ತೆ. There are some principles, laws you see in mathematics are used in our daily life activities. So basic science nothing but our daily life activities. ಅದರಲ್ಲಿ ನೇಚರ್ ಏನೇನು ಪ್ರಿನ್ಸಿಪಲ್ಸ್ನ ಅಡಾಪ್ಟ್ ಮಾಡ್ಕೊಂಡಿದೆ ಅವುಗಳನ್ನು ನಾವು ಸಪ್ರೇಟ್ ಔಟ್ ಮಾಡಿ ಸ್ಟಡಿ ಮಾಡ್ತೀವಿ. ಸಮ್ ವಿ ಸ್ಟಡಿ ಇನ್ ಫಿಸಿಕ್ಸ್, some more in chemistry, some other areas come in biology, like that. Birds fly, honeybees fly, right? Observing the flight of birds, honeybees and any other things like that. People have constructed aeroplanes. The principles adopted in flying an aeroplane is the principle adopted by birds. That's given by nature. Nature has given principle, law to the birds on which for birds on which the birds fly. On the same principles our aeroplane flies. That you will study in a branch, separate branch, fluid dynamics, aerodynamics. Fluid dynamics, aerodynamics are the principles which are used in the construction of ships and aeroplanes. ಹೀಗೆ ನೀವು ಏನೇ ಡೈಲಿ ಲೈಫ್ ಆ್ಯಕ್ಟಿವಿಟೀಸ್ ಮಾಡಿ ಅದರಲ್ಲಿ ಯು ವಿಲ್ ಸಿ ಸಮ್ ಪ್ರಿನ್ಸಿಪಲ್ಸ್, ಲಾಸ್, ಅಂದರೆ ಕೆಲವು ನಿಯಮಗಳು ಅಲ್ವಾ. ಆ ನಿಯಮಗಳ ಆಧಾರದ ಮೇಲೆ ನೇಚರ್ ವರ್ಕ್ ಮಾಡೋದು. ಆ ನಿಯಮಗಳನ್ನು ನಾವು ತಿಳ್ಕೊಂಡು ನಮ್ಮ ಡೈಲಿ ಲೈಫ್ ಆ್ಯಕ್ಟಿವಿಟೀಸ್ಗೆ ಅಡಾಪ್ಟ್ ಮಾಡ್ಕೊಳ್ತಾ ಇದ್ದೀವಿ. ಅವುಗಳನ್ನು ಸ್ಟಡಿ ಮಾಡ್ತಾ ಹೋಗೋದು, ಇನ್ನೂ ಹೊಸ ಹೊಸ ವಿಚಾರಗಳನ್ನು ಎಕ್ಸ್ಪ್ಲೋರ್ ಮಾಡೋದು, ಅನ್ವೇಷಣೆ ಮಾಡೋದು, ನಮಗೆ ಬೇಕಾಗೋ ಥರ ಯೂಸ್ ಮಾಡಿಕೊಳ್ಳೋದು, ಇದು ಮೂಲ ವಿಜ್ಞಾನದ ಆಶಯ. ಅದನ್ನು ನಾವು ನಿಮ್ಮಿಂದ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಜನ್ರೇಷನ್, ಫ್ರಮ್ ನೆಕ್ಸ್ಟ್ ಜನ್ರೇಷನ್ ಟು ಜನ್ರೇಷನ್ ಇದು ಪಾಸ್ ಆಗ್ತಾ ಇದೆ. ಮುಂದೆ ಹೋಗ್ತಾ 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 ಹೈಯರ್ ಲೆವೆಲ್ಗೆ ನೀವು ರೀಚ್ ಆಗ್ತೀರಾ. ಇದು ಎಲ್ಲದಕ್ಕೂ ಆಧಾರ ಏನು ಹೇಳ್ತಾರೆ ಫಿಸಿಕ್ಸ್ನಲ್ಲಿ ಈ ಚಾಪ್ಟರ್ನಲ್ಲಿ ನೋಡಿ ಸ್ಟೂಡೆಂಟ್ಸ್. ಈ ಲಾ ಇನ್ವೆನ್ಷನ್ಸು, ಡಿವೈಸಸ್ಸು, ಅಪ್ಲಿಕೇಶನ್ಸ್ ನೋಡೋದು ಯಾರಿಂದ ಬಂದಿದೆ? ನೇಚರಿಂದ ಬಂದಿದೆ. ನೇಚರಿಂದ ಯಾರು ತೊಗೊಂಡ್ರು? ಅವರ್ ಆ್ಯನ್ಸೆಸ್ಟರ್ಸ್, ನಮ್ಮ ಪೂರ್ವಜರು ನೇಚರ್ನ ಸ್ಟಡಿ ಮಾಡಿ ಈ ಪ್ರಿನ್ಸಿಪಲ್ಸ್ ಕಂಡುಹಿಡ್ಕೊಂಡು ಅವುಗಳ ಆಧಾರದ ಮೇಲೆ ಹೊಸ ಹೊಸ ಟೆಕ್ನಾಲಜಿ ಡಿವೈಸಸ್ನ ಇನ್ವೆಂಟ್ ಮಾಡಿದ್ದಾರೆ, ಯೂಸ್ ಮಾಡ್ತಾ ಇದ್ದಾರೆ. ನೀವು ಮುಂದಿನ ಜನ್ರೇಷನ್ಗೆ ಅವುಗಳನ್ನ ತೊಗೊಂಡು ಹೋಗ್ತೀರಾ ಮತ್ತು ಅವುಗಳನ್ನ ಇಂಪ್ರೂವ್ ಮಾಡಿಕೊಂಡು ಹೊಸ ಹೊಸ ವಿಚಾರಗಳನ್ನ ಬೆಳೆಸ್ಕೊಂಡು ಹೋಗ್ತೀರಾ. ಇದನ್ನು ಅವರು ಇಲ್ಲಿ ಹೇಳ್ತಾರೆ ಈ ಚಾಪ್ಟರ್ನಲ್ಲಿ. ದಿಸ್ ಇಸ್ ಅಬೌಟ್ ಫಿಸಿಕ್ಸ್ ಆ್ಯಂಡ್ ಡೈಲಿ ಲೈಫ್. Now students, when it comes to the study of natural sciences, normally you come across some of the important words, keywords. Oftenly will be encountering these words. ಅಂದರೆ ಪದೇ ಪದೇ ಕೇಳ್ತಾನೆ ಇರ್ತೀರ ನೀವು. ಅದರಲ್ಲಿ ವೆರಿ ಆಫನ್ಲಿ ಯೂಸ್ಡ್ ಸ್ಪೋಕನ್ ವರ್ಡ್ ಈಸ್ ಥಿಯರಿ. Theory is very, very important. What's a theory? As I explained you here, the scientific method. Once you conduct scientific method on an observation, on a physical phenomenon. ಈಗ rainbow is a physical phenomenon. ಕಾಮನ ಬಿಲ್ಲು, ರೈಟ್? ಕಾಮನ ಬಿಲ್ಲು ನೀವು ಕೀನ ಅಬ್ಸರ್ವ್ ಮಾಡಿ ಯಾಕೆ ಫಾರ್ಮ್ ಆಗುತ್ತೆ, ಅಲ್ಲಿ ಏನೆಲ್ಲ ಆಗುತ್ತೆ ಅಂತ ಸ್ಟಡಿ ಮಾಡಲಿಕ್ಕೆ ಹೋದಾಗ ಯು ಕನ್ಕ್ಲೂಡ್ ಯುವರ್ ಎಂಟೈರ್ ಸ್ಟಡಿ ಥ್ರೂ ಸಮ್ ಸ್ಟೇಟ್ಮೆಂಟ್ಸ್ ಆರ್ ಅ ಪ್ರಾಪರ್ ಎಕ್ಸ್ಪ್ಲನೇಷನ್. ದಟ್ ಈಸ್ ಥಿಯರಿ, ರೈಟ್? ಆ ಥಿಯರಿ ಪದೇ ಪದೇ ರೆಕರಿಂಗ್ ಆಗಿದ್ದು ಅದು ಒಂದು ಬೇರೆ ಅದೇ ಥರದ್ದು ಫಿನಾಮಿನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದರೆ ಸಮ್ಟೈಮ್ಸ್ ಕಾಲ್ಡ್ ಲಾ. ಅದೇ ಥರ ಆಕ್ಸಿಯಮ್ಸ್, ಹೈಪಾಥೆಸಿಸ್, ಹೀಗೆ ಕೆಲವು ಇಂಪಾರ್ಟೆಂಟ್ ವರ್ಡ್ಸ್ನ ಯೂಸ್ ಮಾಡ್ತೀರ. ಹಾಗಾದರೆ ವಾಟ್ ಈಸ್ ಅ ಥಿಯರಿ? ಥಿಯರಿ ಅಂದರೆ ನೀವು ಇಷ್ಟು ನೆನ್ಪಿಟ್ಕೋಬೋದು. ಥಿಯರಿ ಕೇರ್ಫುಲಿ ಥಾಟ್ ಔಟ್ ಯೋಚನೆ ಮಾಡಿರ್ತೀರ. ಎಕ್ಸ್ಪ್ಲನೇಷನ್ ಯಾವುದೋ ಫಿಸಿಕಲ್ ಫೆನಾಮಿನನ್, ನಾವು ಮೊದಲೇ ಹೇಳಿದಾಗೆ ಫಾರ್ಮೇಷನ್ ಆಫ್ ರೈನ್ಬೋ,
sun, rising of sun in the east and setting in west, and formation of eclipses, tides, seasons, winter, monsoon, rainy season, formation of clouds, raining, lightning, thunderstorm, ಇವೆಲ್ಲ ಈವೆಂಟ್ಸು, ಫೆನಾಮಿನಾ ವಿಚ್ ಅಕ್ಕರ್ ರಿಪೀಟೆಡ್ಲಿ ಇನ್ ನೇಚರ್. ಅಂದರೆ ಈ ಫಿನಾಮಿನಾ ಹ್ಯಾವ್ ರಿಪಿಟೇಷನ್ಸ್ ಇನ್ ನೇಚರ್. ಈ ಥರದ ನೀವು ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಹೋದಾಗ ದೇರ್ ಆರ್ ಸಮ್ ಕೇರ್ಫುಲಿ ಥಾಟ್ ಔಟ್ ಎಕ್ಸ್ಪ್ಲನೇಷನ್ಸ್. ತುಂಬ ಯೋಚನೆ ಮಾಡಿ ನೀವು ಎಕ್ಸ್ಪ್ಲನೇಷನ್ ಕೊಟ್ಟಿರ್ತೀರ. ವಿಚ್ ಆರ್ ಕನ್ಸ್ಟ್ರಕ್ಟೆಡ್ ಯೂಸಿಂಗ್ ಸೈಂಟಿಫಿಕ್ ಮೆಥಡ್. ಸೈಂಟಿಫಿಕ್ ಮೆಥಡ್ ಹೇಳಿದ್ನಲ್ಲ, ಅವುಗಳನ್ನು ಯೂಸ್ ಮಾಡಿ ಸಿಸ್ಟಮ್ಯಾಟಿಕ್ ಅಬ್ಸರ್ವ್ ಮಾಡ್ತೀರಾ, ಎಕ್ಸ್ಪೆರಿಮೆಂಟ್ಸ್ ಮಾಡ್ತೀರಾ, ಥಿಂಕ್ ಮಾಡ್ತೀರಾ ಲಾಜಿಕಲ್ಲಾಗಿ ವಿತ್ ರೀಸನಿಂಗು. ಆಮೇಲೆ ಕೆಲವು ಮಾಡೆಲ್ಸ್ ಕನ್ಸ್ಟ್ರಕ್ಟ್ ಮಾಡ್ತೀರಾ, ಆಮೇಲೆ ಎಕ್ಸ್ಪ್ಲನೇಷನ್ ಕೊಡ್ತೀರಾ. ಅದೇ ಥಿಯರಿ, ರೈಟ್? ಮೆಥಡ್ ಫಾರ್ ಅಬ್ಸರ್ವೇಷನ್ಸ್ ಆಫ್ ನ್ಯಾಚುರಲ್ ವರ್ಲ್ಡ್. ನೋಡಿ ಇನ್ನೊಂದು ಸಾರಿ, ಕೇರ್ಫುಲಿ ಥಾಟ್ ಔಟ್ ಎಕ್ಸ್ಪ್ಲನೇಷನ್ ವಿಚ್ ಈಸ್ ಕನ್ಸ್ಟ್ರಕ್ಟೆಡ್ ಯೂಸಿಂಗ್ ಸೈಂಟಿಫಿಕ್ ಮೆಥಡ್ ಫಾರ್ ಅಬ್ಸರ್ವೇಷನ್ಸ್ ಆಫ್ ನ್ಯಾಚುರಲ್ ವರ್ಲ್ಡ್. ನೀವು ನ್ಯಾಚುರಲ್ ವರ್ಲ್ಡ್ ಆಗುವಂಥ ಫಿನಾಮಿನಾಗಳನ್ನು ಅಬ್ಸರ್ವ್ ಮಾಡಿ, ರೈನ್ಬೋ ಫಾರ್ಮೇಷನ್ನ ಅಬ್ಸರ್ವ್ ಮಾಡಿ, ಅದನ್ನು ಯೋಚನೆ ಮಾಡಿ, ನೀವು ಒಂದು ಎಕ್ಸ್ಪ್ಲನೇಷನ್ನ ಕನ್ಸ್ಟ್ರಕ್ಟ್ ಮಾಡಿರ್ತೀರ. ಆ ಎಕ್ಸ್ಪ್ಲನೇಷನ್ನೇ ಥಿಯರಿ ಆಗಿರುತ್ತೆ. ಆ ಥಿಯರಿ ಆ ಫೆನಾಮಿನನ್ನ ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಒಂದು ಅರೇಂಜ್ಮೆಂಟ್ ಆಫ್ ಸ್ಟೇಟ್ಮೆಂಟ್ಸ್ ಆಗಿರುತ್ತೆ, ರೈಟ್? ಆ ಸ್ಟೇಟ್ಮೆಂಟ್ಸ್ಗಳು ನೋಡಿ ಇಲ್ಲಿ ಕೆಳಗಡೆ ಲಾಸ್ ಯಾವಾಗ ಆಗುತ್ತೆ ಅಂದರೆ ಲಾಸ್ ಆರ್ ದಿ ಸ್ಟೇಟ್ಮೆಂಟ್ಸ್ ಬೇಸ್ಡ್ ಆನ್ ರಿಪೀಟೆಡ್ ಎಕ್ಸ್ಪೆರಿಮೆಂಟಲ್ ಅಬ್ಸರ್ವೇಷನ್ಸ್ ದಟ್ ಡಿಸ್ಕ್ರೈಬ್ ಆರ್ ಪ್ರಿಡಿಕ್ಟ್ ಅ ರೇಂಜ್ ಆಫ್ ನ್ಯಾಚುರಲ್ ಫೆನಾಮಿನಾ. ಅಂದರೆ ಆ ಸ್ಟೇಟ್ಮೆಂಟ್ಸ್ಗಳು ಆ ರೈನ್ಬೋ ಒಂದಲ್ಲದೆ ಇನ್ನೂ ಅದೇ ಥರದ ಬೇರೆ ಬೇರೆ ಫೆನಾಮಿನಾಗಳನ್ನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದರೆ ಆವಾಗ ಅದನ್ನು ಲಾ ಅಂತ ಕರಿತೀವಿ. ಒಂದು ಸ್ಪೆಸಿಫಿಕ್ ಸ್ಟೇಟ್ಮೆಂಟ್ ಆದರೆ ಅದು ಥಿಯರಿ ಆಗುತ್ತೆ. ಅದೇ ಥಿಯರಿ ಅದೇ ಥರದ್ದು ಬೇರೆ ಬೇರೆ ಫೆನಾಮಿನಾಗಳನ್ನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದರೆ ಆವಾಗ ಆ ಸ್ಟೇಟ್ಮೆಂಟ್ಸ್ಗಳನ್ನು ಒಟ್ಟಿಗೆ ಸೇರಿಸಿ ಲಾ ಅಂತ ಕರಿತೀವಿ, ಇಲ್ಲ ಲಾಸ್ ಅಂತ ಕರಿತೀವಿ. Kepler's laws of planetary motion. There are some 3 statements which explain, govern the rotation of planets around moon. Not only planets, satellites around planets. ನೋಡಿ, ನಮ್ಮ ಸ್ಯಾಟಲೈಟ್ ಯಾವುದು ಅರ್ತ್ಗೆ? ಮೂನ್ಗೂ ಅದೇ ಲಾಸು. ಆ್ಯಂಡ್ ಪ್ಲಾನೆಟ್ಸ್, ಸ್ಯಾಟಲೈಟ್ಸ್ ಆಫ್ ಅದರ್ ಪ್ಲಾನೆಟ್ಸ್ ಲೈಕ್ ಜುಪಿಟರ್, ಸ್ಯಾಟರ್ನ್ ಅಲ್ವಾ, ಸ್ಯಾಟರ್ನ್ದು ಒಂದಿದೆ ಆ ಥರದ್ದು. ನೀವು ಆಮೇಲೆ ಆಸ್ಟರಾಯ್ಡ್ಸ್ ಕ್ಷುದ್ರ ಗ್ರಹಗಳು, ಅವುಗಳಿಗೂ ಅದೇ ಲಾಸು. ನಮ್ಮ ಗ್ಯಾಲಕ್ಸಿಯಲ್ಲದೆ ಔಟ್ಸೈಡ್ ಗ್ಯಾಲಕ್ಸಿಗಳಲ್ಲೂ ಇರುವಂಥ ಸ್ಟಾರ್ಸ್ಗಳು, ಪ್ಲ್ಯಾನೆಟ್ಸ್ಗಳು ಇದೇ ಪ್ರಿನ್ಸಿಪಲ್ನ ಫಾಲೋ ಮಾಡ್ತವೆ ಅಂತ ನಾವು. ಹಾಗಾಗಿ ದೇ ಆರ್ ಯೂನಿವರ್ಸಲ್ ಲಾಸ್ ಆರ್ ದಿ ಸ್ಟೇಟ್ಮೆಂಟ್ಸ್. ಲಾಸ್ ಅಂದ್ರೇನು? ಸ್ಟೇಟ್ಮೆಂಟ್ಸ್ ಸ್ಟೇಟ್ಮೆಂಟ್ಸ್ ಅಂದ್ರೇನು? ಆ ಸ್ಟೇಟ್ಮೆಂಟ್ಸ್ಗಳನ್ನು ನಾವು ಕೆಲವು ಫೆನಾಮಿನಾಗಳನ್ನು ಅಬ್ಸರ್ವ್ ಮಾಡಿ ಕನ್ಸ್ಟ್ರಕ್ಟ್ ಮಾಡಿರ್ತೀವಿ. ಆ ಸ್ಟೇಟ್ಮೆಂಟ್ಸ್ಗಳು ಆ ಫೆನಾಮಿನಾ ಅಲ್ಲದೆ ಬೇರೆ ಬೇರೆ ಫೆನಾಮಿನಾಗಳನ್ನು ಎಕ್ಸ್ಪ್ಲೈನ್ ಮಾಡಬಲ್ಲವು. ಆವಾಗ ಅದನ್ನು ನಾವು ಲಾಸ್ ಅಂತ ಕರಿತೀವಿ. ಅಂದರೆ ಇಂಗ್ಲೀಷ್ಲಿ ಹೇಳ್ತೀರಾ, ದಿ ಲಾಸ್ ಆರ್ ದಿ ಸ್ಟೇಟ್ಮೆಂಟ್ಸ್ ಬೇಸ್ಡ್ ಆನ್ ರಿಪೀಟೆಡ್ ಎಕ್ಸ್ಪೆರಿಮೆಂಟ್ ಆರ್ ಅಬ್ಸರ್ವೇಷನ್ಸ್ ದಟ್ ಡಿಸ್ಕ್ರೈಬ್ ಆರ್ ಪ್ರೆಡಿಕ್ಟ್ ಆ ರೇಂಜ್ ಆಫ್ ನ್ಯಾಚುರಲ್ ಫೆನಾಮಿನಾಗಳನ್ನು ಎಕ್ಸ್ಪ್ಲೈನ್ ಮಾಡಲಿಕ್ಕೆ ನಾವು ಯೂಸ್ ಮಾಡ್ತೀವಿ. ಒಂದು ಫೆನಾಮಿನಲ್ಲ ನೀವು ಅಬ್ಸರ್ವ್ ಮಾಡಿರೋದು, ಆ ಥರದ್ದು ರೇಂಜ್ ಆಫ್ ಫೆನಾಮಿನಾಗಳನ್ನು ನಾವು ಎಕ್ಸ್ಪ್ಲೈನ್ ಮಾಡ್ತೀವಿ. ದಟ್ ಈಸ್ ಲಾ ಮತ್ತು ಥಿಯರಿ ಅಂದರೆ ಸೆಟ್ ಆಫ್ ಸ್ಟೇಟ್ಮೆಂಟ್ಸ್, ಏನನ್ನು ಅಬ್ಸರ್ವ್ ಮಾಡಿ ಕನ್ಸ್ಟ್ರಕ್ಟ್ ಮಾಡಿರ್ತೀರ. ಆ ಸ್ಟೇಟ್ಮೆಂಟ್ಸ್ಗಳು ಅದೇ ಥರದ್ದು ಬೇರೆ ಬೇರೆ ಫೆನಾಮಿನಾಗಳನ್ನು ಎಕ್ಸ್ಪ್ಲೈನ್ ಮಾಡುತ್ತೆ, ಒಂದು ರೇಂಜ್ ಆಫ್ ಫೆನಾಮಿನಾಗಳನ್ನು. ಆವಾಗ ಅದು ಲಾ ಆಗುತ್ತೆ. ಲಾಸ್ ಆಫ್ ಮೋಷನ್, ನ್ಯೂಟನ್ಸ್ ಫಸ್ಟ್ ಲಾ, ಸೆಕೆಂಡ್ ಲಾ, ಥರ್ಡ್ ಲಾ. ನೀವು ಒಂದು ಕ್ರಿಕೆಟ್ ಬಾಲ್ನ ನೋಡಿ ಆ ಲಾಸ್ ಡಿಸೈನ್ ಮಾಡಿದರೆ ದಿ ಸೇಮ್ ಇಸ್ ಅಪ್ಲೈಡ್ ಫಾರ್ ಕೋಕೋನಟ್ ಫಾಲಿಂಗ್ ಫ್ರಮ್ ದಿ ಟ್ರೀ, ಆರ್ ಅ ಸ್ಟೋನ್ ಥ್ರೋನ್ ಅಪ್, ಆರ್ ಅ ರಾಕೆಟ್, ಆರ್ ಅ ಏರೋಪ್ಲೇನ್, ಬಟರ್ಫ್ಲೈ ಫ್ಲೈಯಿಂಗ್, ಎಲ್ಲದಕ್ಕೂ ಅಪ್ಲೈ ಆಗುತ್ತೆ ಲಾಸ್. ಹಾಗೆ ಬಟ್ ದೇರ್ ಆರ್ ಮೇ ಬಿ ಸಮ್ ಕಂಡೀಷನ್ಸ್ ಫಾರ್ ಅ ಲಾ, ಕಂಡೀಷನ್ಸು ಇರ್ಬೋದು. ಹಾಗೆಯೇ you will come across some other important terms like axiom, hypothesis, another important physics nalli, hypothesis and axioms ತುಂಬಾ ಕಾಮನ್ ಆಗಿ ನಿಮಗೆ ಮ್ಯಾಥ್ಸ್ ನಲ್ಲೂ ಬರುತ್ತದೆ. axioms, hypothesis, you will see hypothesis
assumptions made to account for some known facts. ಅಂದರೆ ಏನೋ ಅಬ್ಸರ್ವ್ ಮಾಡ್ತೀರಾ, ಅದು ಹೀಗೆ ಆಗಿರ್ಬೋದು ಅಂತ ನೀವೇ ಅಸ್ಯೂಮ್ ಮಾಡ್ಕೊಳ್ತೀರಾ. ಯು ಡೋಂಟ್ ನೋ ವೆದರ್ ದೋಸ್ ಅಸಂಪ್ಷನ್ಸ್ ಟ್ರೂ ಆರ್ ಫಾಲ್ಸ್. ಅದು ಆಮೇಲೆ ಟ್ರೂನೂ ಆಗಿರ್ಬೋದು, ಫಾಲ್ಸು ಆಗಿರ್ಬೋದು. ಒಟ್ಟಲ್ಲಿ ಹೈಪಾಥೆಸಿಸ್ ಅಂತ ಕರೆಸ್ಕೊಡುತ್ತೆ. ಆಮೇಲೆ ಆಕ್ಸಿಯಮ್ಸ್, ಯು ಎನ್ಕೌಂಟರ್ ದೀಸ್ ವರ್ಡ್ಸ್ ಆಫನ್ಲಿ ಇನ್ ಮ್ಯಾಥಮೆಟಿಕ್ಸ್ ಕಾಮನ್ ಆಗಿ ಬರುತ್ತೆ. ಆಕ್ಸಿಯಮ್ಸ್ ಅಂದರೆ ಸೆಲ್ಫ್ ಎವಿಡೆಂಟ್ ಟ್ರೂತ್, ಪ್ರಿನ್ಸಿಪಲ್ ಆಫ್ ಪ್ರಪೋಸಿಷನ್ ವಿಚ್ ಕೆನಾಟ್ ಬಿ ಪ್ರೂವ್ಡ್. ಅಂದರೆ ಸಮ್ಟೈಮ್ಸ್ ಪ್ರೂವ್ ಮಾಡೋಕ್ಕಾಗಲ್ಲ, ಅವು ಸೆಲ್ಫ್ ಎವಿಡೆಂಟ್ ಟ್ರೂತ್ಸ್ ಆಗಿರುತ್ತೆ. ದೇ ಆರ್ ಪ್ರೂವ್ಡ್ ಟು ದೆಮ್ಸೆಲ್ಸ್ ಅಂತ. ಅಂದರೆ ಸೆಲ್ಫ್ ಎವಿಡೆಂಟ್ ಟ್ರೂತ್ಸ್, ದೇ ಆರ್ ಆಕ್ಸಿಯಮ್ಸ್. ಯು ವಿಲ್ ಕಮ್ ಅಕ್ರಾಸ್ ದೆಮ್ ಆಲ್ಸೋ. ಸ್ಟೂಡೆಂಟ್ಸ್, ಯು ಜಸ್ಟ್ ರೈಟ್ ಡೌನ್ ದೀಸ್ ಇನ್ ಯುವರ್ ನೋಟ್ಸ್ ವಿಲ್ ಬಿ ಗಿವಿಂಗ್ ಯು ಶಾರ್ಟ್ಲಿ. ಆ ನೋಟ್ಸ್ನಲ್ಲಿ ನೀವು ಸಪ್ರೇಟ್ 100 ಪೇಜ್ ನೋಟ್ಬುಕ್ ಇಟ್ಕೊಂಡು ಇವೆಲ್ಲ ಬರ್ಕೊಳ್ತೇವೆ. ವಾಟ್ ಇಸ್ ಅ ಥಿಯರಿ, ರೈಟ್ ದಟ್, ಪಾಸ್ ಮಾಡ್ಕೊಳ್ಳಿ, ಅದು ಬರ್ಕೊಳ್ಳಿ. ಲಾಸ್, ಥಿಯರೀಸ್, ಹೈಪಾಥೆಸಿಸ್ ಇವೆಲ್ಲ ನಿಮಗೆ ಆಫನ್ಲಿ ಬರುತ್ತೆ. ಬಂದಾಗ ಹಾಗಂದ್ರೆ ಏನು ಅಂತ ಒಂದು ಪಿಕ್ಚರೈಸ್ ಮಾಡ್ಕೊಳ್ತೀರ ಮೈಂಡ್ನಲ್ಲಿ. ಫ್ರೆಂಡ್ಸ್, ಇಟ್ಸ್ ಟೈಮ್ ಟು ಸಿ ಒನ್ ಮೋರ್ ಏರಿಯಾ ದಟ್ ಯು ಹ್ಯಾವ್ ಯುವರ್ ಟೆಕ್ಸ್ಟ್ ಬುಕ್, NCERT book chapter 1. They have given 2 tables. One under the heading some physicists from different countries of the world and their contributions, major contributions. ಇದು ಏನಕ್ಕಿದೆ? To create a sort of interest in you and to encourage you, list out some more scientists apart from this list and their area of interest and contributions. ಅವ್ರು ಎಲ್ಲೆಲ್ಲಿ ವರ್ಕ್ ಮಾಡಿದ್ದಾರೆ ಸೈಂಟಿಸ್ಟ್ಗಳು, ನಿಮಗೆ ಯಾವ ಸೈಂಟಿಸ್ಟ್ ಅಂದರೆ ಇವತ್ತು ನೀವು ಎರಾ ಆಫ್ ಇನ್ಫಾರ್ಮೇಷನ್ ಸೈನ್ಸ್ ಬದುಕ್ತಾ ಇದ್ದೀರಾ. ನೀವು ಫಿಂಗರ್ ಟಿಪ್ನಲ್ಲಿ ಎಲ್ಲ ಇನ್ಫಾರ್ಮೇಷನ್ ನಿಮ್ಮ ಹತ್ರ ಇದೆ. ಒಂದು ಮೊಬೈಲ್ನಲ್ಲಿ ಒಂದು ಕೀವರ್ಡ್ ಹೊಡೆದ್ರೆ ಸಾಕು, ನೆಟ್ವರ್ಕ್ನಲ್ಲಿ ಇಂಟರ್ನೆಟ್ನಲ್ಲಿ ಎಲ್ಲ ಇನ್ಫಾರ್ಮೇಷನ್ ಸಿಕ್ಬಿಡುತ್ತೆ. ಆ ಥರ ಇರುವಾಗ ನೀವೇ ಡಿಫ್ರೆಂಟ್ ಏರಿಯಾಸ್ನ ಸರ್ಚ್ ಮಾಡಿ ಯಾವ ಸೈಂಟಿಸ್ಟ್ಗಳು ವರ್ಕ್ ಮಾಡಿದ್ದಾರೆ ಅಂತ ಒಂದು ಲಿಸ್ಟ್ ಮಾಡಿ ಆಫ್ ಯುವರ್ ಓನ್ ಅಂತ ಒಂದು ಇಂಟ್ರೆಸ್ಟ್ ಕ್ರಿಯೇಟ್ ಮಾಡಲಿಕ್ಕೆ ಇದು ಕೊಟ್ಟಿದ್ದಾರೆ. ಯು ಜಸ್ಟ್ ಗೋ ಥ್ರೂ ದಿ ಲಿಸ್ಟ್ ಐ ಹ್ಯಾವ್ ಗಿವನ್ ಇನ್ ದಿ ನೋಟ್ಸ್. ನಿಮ್ಮದೇ ಆದ ಲಿಸ್ಟ್ ಆಮೇಲೆ ಮಾಡ್ಕೊಳ್ಳಿ. ಲೈಕ್ ನೋಡಿ, ಆರ್ಕಿಮಿಡೀಸ್, ಅ ಫೆಮಿಲಿಯರ್ ನೇಮ್, ಯು ಹ್ಯಾವ್ ಲರ್ನ್ಡ್ ಅಬೌಟ್ ಹಿಮ್ ಇನ್ ಲೋ ಸ್ಟ್ಯಾಂಡರ್ಡ್ಸ್, ಲೈಕ್ ಸ್ಟೋರೀಸ್ ಅಬೌಟ್ ಹಿಮ್ ಆರ್ ಸೈನ್ಸ್ ಬುಕ್ಸಲ್ಲಿ ಓದಿರ್ತೀರ. ಹಿ ವರ್ಕ್ಡ್ ಇನ್ ದಿ ಫೀಲ್ಡ್ ಬಯಾನ್ಸಿ, ಅ ಮೇಜರ್ ಪ್ರಿನ್ಸಿಪಲ್ ಇನ್ವಾಲ್ವ್ಡ್ ಇನ್ ಹೈಡ್ರೋಡೈನಮಿಕ್ಸ್. ನೀವು ಶಿಪ್ ಬಿಲ್ಡಿಂಗ್, ಏರೋಪ್ಲೇನ್ಸ್ ಅಲ್ಲೆಲ್ಲ ತುಂಬ ಪ್ರಿನ್ಸಿಪಲ್ ಯೂಸ್ ಆಗುತ್ತೆ. ಲಿವರ್ಸ್ ಅಂದರೆ ಗಿಯರ್ಸ್ ಆಫ್ ವೆಹಿಕಲ್ಸು, ಗಿಯರ್ ಚೇಂಜ್ ಮಾಡ್ತೀವಿ ನೋಡಿ, ಆ ಥರದ್ದು ಎಲ್ಲ ಕಡೆ ಇದು ಯೂಸ್ ಆಗುತ್ತೆ. ಹಾಗೆಯೇ ಗೆಲಿಲಿಯೋ ವಾಕ್ಸ್ ಇನ್ ಇನರ್ಷಿಯಾ, ಕ್ರಿಶ್ಚಿಯನ್ ಹೈಗೆನ್ಸ್ ವೇವ್ ಥಿಯರಿ ಆಫ್ ಲೈಟ್, ನ್ಯೂಟನ್ ಯೂನಿವರ್ಸಲ್ ಗ್ರಾವಿಟೇಷನ್, ನ್ಯೂಟನ್ಸ್ ಮೆಕ್ಯಾನಿಕ್ಸ್ ಅಂತಲೇ ಫೇಮಸ್ಸು. ಆಮೇಲೆ ಫ್ಯಾರಡೇಸ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್, ಜೇಮ್ಸ್ ಕ್ಲರ್ಕ್, ಮ್ಯಾಕ್ಸ್ವೆಲ್, ಅದರ್ ಮೇಜರ್ ಫಿಸಿಸಿಸ್ಟ್ ಇನ್ ಫಿಸಿಕ್ಸ್, ಅದು ವರ್ಕ್ಸ್ ಇನ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಥಿಯರಿ. ಅವರ್ ಇಂಡಿಯನ್ ಸೈಂಟಿಸ್ಟ್ J.C. Bose, Hertz ವರ್ಕ್ಡ್ ಇನ್ ದಿ ಸೇಮ್ ಫೀಲ್ಡ್ ಜನರೇಟಿಂಗ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್. ನೋಡಿ ಹೀಗಿದೆ. ಇವೆಲ್ಲ ಒಂದ್ಸರಿ ನೋಡಿಕೊಂಡು ನೀವು ಇನ್ನೂ ಹೆಚ್ಚಿಗೆ ಸೈಂಟಿಸ್ಟ್ಗಳನ್ನು ಸೇರಿಸ್ಕೊಂಡು ಲಿಸ್ಟ್ ಮಾಡಿ. ಐನ್ಸ್ಟೈನ್ ನೋಡಿ, ಕ್ಯೂರಿ ಇವನು ಗೊತ್ತು ನಿಮಗೆ ಯಾರು? ರಾಂಟ್ಜನ್ ಡಿಸ್ಕವರ್ಡ್ ಎಲೆಕ್ಟ್ರಾನ್ಸ್, ಬೋಸ್ ಅಲ್ಟ್ರಾ ಶಾರ್ಟ್ ರೇಡಿಯೋ ವೇವ್ಸ್, ಹರ್ಟ್ಸ್ ಜನರೇಷನ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್, ಕ್ಯೂರಿ ರೇಡಿಯಮ್ ಫೆಮಿಲಿಯರ್ ವಿತ್ ಇಟ್, ಐನ್ಸ್ಟೈನ್ another major name in physics. Explanation of photoelectric effect you will learn next year, second yearly ಬರುತ್ತಿದ್ದು. And relativity, theory of relativity you will learn in higher standards. And Hess, Victor Francis Hess, cosmic rays, the radiations you can see everywhere. And the list grows like this. ನೋಡಿ, ಇನ್ನೂ ತುಂಬ ನೇಮ್ಸ್ ಇದೆ. ಇದಲ್ಲದೆ ನೀವು ಇನ್ನೂ ಸುಮಾರು ನೇಮ್ಸ್ ನೋಡ್ಬೋದು, ಇಂಟರ್ನೆಟಲ್ಲಿ ಸರ್ಚ್ ಮಾಡಿ ನೋಡಿ. ಮಿಲಿಕನ್ಸ್ ಆಯಿಲ್ ಡ್ರಾಪ್ ಎಕ್ಸ್ಪೆರಿಮೆಂಟ್ ಅಂತ ಚಾರ್ಜ್ ಆಫ್ ದಿ ಎಲೆಕ್ಟ್ರಾನ್ ಕಂಡುಹಿಡಿತಾರೆ. ರುದರ್ಫೋರ್ಡ್ ನ್ಯೂಕ್ಲಿಯರ್ ಮಾಡೆಲ್, ಬೋಹರ್ ಕ್ವಾಂಟಮ್ ಮಾಡೆಲ್ ಆಫ್ ಹೈಡ್ರೋಜನ್ ಆಟಮ್, ರಾಮನ್ ಇಂಡಿಯನ್ ಸೈಂಟಿಸ್ಟ್, ಇನ್ಎಲಾಸ್ಟಿಕ್ ಸ್ಕ್ಯಾಟರಿಂಗ್ ಆಫ್ ಲೈಟ್ ಬೈ ಮಾಲಿಕ್ಯೂಲ್ಸ್, ಡಿ ಬ್ರಾಗ್ಲಿ ವೇವ್ ನೇಚರ್ ಆಫ್ ಮ್ಯಾಟರ್, ಸಾಹಾ ಇಂಡಿಯನ್ ಸೈಂಟಿಸ್ಟ್, ಥರ್ಮಲ್ ಅಯೋನೈಸೇಷನ್. ನೋಡಿ, ದಿ ಕಂಟ್ರೀಸ್ ಟು ವಿಚ್ ದೆ ಬಿಲಾಂಗ್ ಅದು ಇದೆ. ಆ ಥರ ನೀವು ಲಿಸ್ಟ್ ಮಾಡಿ, ನಿಮ್ಮದೇ ಒಂದು ಲಿಸ್ಟ್ ಪ್ರಿಪೇರ್ ಮಾಡಿ. ಆಮೇಲೆ ಪೌಲಿ, ಫರ್ಮಿ, ಹೈಸನ್ಬರ್ಗ್, ಡಿರಾಕ್, ಹಬಲ್, ಲಾರೆನ್ಸ್, ಚಾಡ್ವಿಕ್, ಯುಕಾವಾ, right? And their fields of interest. And other name, Indian scientist name, look here, Homi J. Bhabha, who worked in cosmic radiation cascading anta one process. Another Indian name, Chandrasekhar. Like this, you have some names. Along with this, you prepare your own list
of scientists who worked in physics and their areas of interest and achievements. ಅದನ್ನು ನೀವು ನೋಟ್ ಮಾಡಿ, ಪ್ರಿಪೇರ್ ಮಾಡಿ, ನೆನ್ಪಿಟ್ಕೊಳ್ಳಿ. ಇಟ್ಸ್ ಅ ಗುಡ್ ಆ್ಯಕ್ಟಿವಿಟಿ ಅಂತ ಅವ್ರು ನಿಮಗೆ ಹೇಳ್ತಾರೆ, ಟು ಕ್ರಿಯೇಟ್ ಅ ಸಾರ್ಟ್ ಆಫ್ ಇಂಟ್ರೆಸ್ಟ್. ಯಾಕೆ ಈ ಎಲ್ಲ ಬ್ರಾಂಚಸ್ಗಳು ನಾವು ಡೇ ಟು ಡೇ ಲೈಫ್ ಆ್ಯಕ್ಟಿವಿಟೀಸ್ನಲ್ಲಿ ಇನ್ವಾಲ್ವ್ ಆಗಿದೆ, ಒನ್ ವೇ ಆರ್ ದಿ ಅದರ್. ಯು ಟೇಕ್ ಮೊಬೈಲ್, ಕಂಪ್ಯೂಟರ್, ಸ್ಕೂಟರ್, ಏರೋಪ್ಲೇನ್, ಬಸ್, ಈ ಥರದ ಯಾವುದೇ ಒಂದು ವರ್ಕಿಂಗ್ ಡಿವೈಸ್ ತೊಗೊಂಡ್ರೆ ಆಟೋಮ್ಯಾಟಿಕ್ ಅದರಲ್ಲಿ ಈ ಪ್ರಿನ್ಸಿಪಲ್ಸ್ ಅಪ್ಲಿಕೇಶನ್ ನೀವು ನೋಡಬಹುದು. ಸೊ ಫಿಸಿಕ್ಸ್ ಅ ವಂಡರ್ಫುಲ್ ಬ್ರಾಂಚ್ ಆಫ್ ನ್ಯಾಚುರಲ್ ಸೈನ್ಸ್ ಅಂತ ಅವ್ರು ನಿಮಗೆ ಹೇಳ್ತಾರೆ. ಆ್ಯಂಡ್ ಒನ್ ಮೋರ್ ಲಿಸ್ಟ್ ಇಸ್ ದೇರ್, ದಟ್ ಈಸ್ ನೋಡಿ, link between technology and physics, very important. Technology and physics, that's what I explained you. Where do you see physics in your day to day life ಅಂದರೆ that is endless, list is endless ಅಂತ ನಿಮಗೆ ಹೇಳಿದೆ ನೋಡಿ, ಅದು ಇದು. ಅದರಲ್ಲಿ ನೀವು ಕೆಲವು ನೋಡ್ತೀರಾ, ಈ ಕಡೆ ಸ್ಟೀಮ್ ಎಂಜಿನ್, ಯು ಹ್ಯಾವ್ ಬೀನ್ ಲರ್ನಿಂಗ್ ಅಬೌಟ್ ದಿಸ್ ಯುವರ್ ಲೋ ಸ್ಟ್ಯಾಂಡ್ ರೈಟ್ ಫ್ರಮ್ ಯುವರ್ ಲೋ ಸ್ಟ್ಯಾಂಡರ್ಡ್ಸ್. ಅದರಲ್ಲಿ ನೋಡಿ ಸ್ಟೀಮ್ ಎಂಜಿನ್, ಟೆಕ್ನಾಲಜಿ ಸ್ಟೀಮ್ ಎಂಜಿನ್ ಸೈಂಟಿಫಿಕ್ ಪ್ರಿನ್ಸಿಪಲ್ ಯಾವುದು ಅಂದರೆ ಥರ್ಮೋಡೈನಮಿಕ್ಸ್. You will learn this year's thermodynamics. Nuclear reactor, controlled chain reaction, next year study ಮಾಡ್ತೀರಾ. Radio and television, very important inventions. Generation, propagation, detection of electromagnetic waves. The principles proved by Maxwell, ಹಿಂದಿನ ಟಾಪಿಕ್ ಲೈತ್ ನೋಡಿ ಹಾಗೆ. ಆ್ಯಂಡ್ ಕಂಪ್ಯೂಟರ್ಸ್, ಡಿಜಿಟಲ್ ಲಾಜಿಕ್ ಗೇಟ್ಸ್ ಅಂತ ಬರೋದು ತುಂಬ ಇಂಪಾರ್ಟೆಂಟ್ ಆ್ಯಂಡ್ ಇಂಟ್ರೆಸ್ಟಿಂಗ್ ನವ್ ಡೇಸ್ ಫಾರ್ ಯಂಗ್ಸ್ಟರ್ಸ್ ನಿಮಗೆ. ಹಾಗಾಗಿ ಇದು ನೋಡ್ಕೊಳ್ಳಿ. ಲೇಸರ್ಸ್ ಅದರ್ ಎಕ್ಸೈಟಿಂಗ್ ಬ್ರಾಂಚ್. ನಾವು ಲೇಸರ್ ಡಿಫೆನ್ಸ್ ಸಿಸ್ಟಮ್ಸ್ ಅಂತ ಬರ್ತಾ ಇದೆ. ಬರೀ ಲೇಸರ್ಸ್ ಡೇ ಟು ಡೇ ಲೈಫ್ ಆ್ಯಕ್ಟಿವಿಟೀಸ್ ಅಲ್ಲ, ಡಿಫೆನ್ಸ್ಗೂ ಯೂಸ್ ಮಾಡ್ತೀವಿ, ಮಿಲಿಟರಿ ಪರ್ಪಸ್. ಆ್ಯಂಡ್ ಪ್ರೊಡಕ್ಷನ್ ಆಫ್ ಅಲ್ಟ್ರಾ ಹೈ ಮ್ಯಾಗ್ನೆಟಿಕ್ ಫೀಲ್ಡ್ಸ್, ಸೂಪರ್ ಕಂಡಕ್ಟಿವಿಟಿ, ಸ್ಕ್ವೀಡ್ಸ್ ಅಂತ ಬರುತ್ತೆ, ಸ್ಕ್ವೀಡ್ಸ್. ಇವುಗಳನ್ನು ಯೂಸ್ ಮಾಡಿ ನಾವು MRI ಸ್ಕ್ಯಾನಿಂಗ್ ಅಂತ ಮಾಡ್ತೀವಿ. MRI ಸ್ಕ್ಯಾನಿಂಗ್ ಕೇಳಿದಾರಲ್ಲ ನೀವು, ಮ್ಯಾಗ್ನೆಟಿಕ್ ರೆಸೊನೆನ್ಸ್ ಇಮೇಜಿಂಗ್ ಪ್ರಿನ್ಸಿಪಲ್, ಎಕ್ಸೈಟಿಂಗ್ ಬ್ರಾಂಚ್. ಆಮೇಲೆ ನೆಕ್ಸ್ಟು ರಾಕೆಟ್ ಪ್ರಪಲ್ಷನ್, ಅದನ್ನು ಎಕ್ಸ್ಪ್ಲೇನ್ ಮಾಡೋಂಗೇ ಇಲ್ಲ, ನ್ಯೂಟನ್ಸ್ ಲಾಸ್. ಎಲೆಕ್ಟ್ರಿಕ್ ಜನರೇಟರ್ಸ್, ಪ್ಯಾರಡೈಸ್ ಲಾಸ್ ಆಫ್ ಎಲೆಕ್ಟ್ರಿಸಿಟಿ ಇಲ್ಲ ಅಂದರೆ ಲೈಫೇ ಇಲ್ಲ ಅನ್ನೋ ಸ್ಟೇಜು ನೋಡಿ ಈ ಥರ. ಆಮೇಲೆ ಹೈಡ್ರೋ ಎಲೆಕ್ಟ್ರಿಕ್ ಜನರೇಟರ್, ಪವರ್ ಸ್ಟೇಷನ್ಸ್, ಕನ್ಸರ್ವೇಷನ್ ಆಫ್ ಗ್ರಾವಿಟೇಷನ್ ಪೊಟೆನ್ಷಿಯಲ್ ಎನರ್ಜಿ ಇಂಟು ಎಲೆಕ್ಟ್ರಿಕ್ ಎನರ್ಜಿ, ಏರೋಪ್ಲೇನ್ಸ್, ಬರ್ನೂಲಿಸ್ ಪ್ರಿನ್ಸಿಪಲ್. ಯು ವಿಲ್ ಲರ್ನ್ ಅಬೌಟ್ ದಿಸ್ ಇಯರ್ ಫಿಸಿಕ್ಸ್ನಲ್ಲಿ. ಆ್ಯಂಡ್ ಪಾರ್ಟಿಕಲ್ ಆಕ್ಸಿಲರೇಟರ್ಸ್, ಸೋನಾರ್ಸ್, ಸೌಂಡ್ ನೇವಿಗೇಷನ್ ಆ್ಯಂಡ್ ರೇಂಜಿಂಗ್ ಅಂತ ನೇವಿನಲ್ಲಿ ಯೂಸ್ ಮಾಡ್ತಾರೆ, ನೌಕಾಪಡೆಗಳಲ್ಲಿ ಅದ್ರ ಬಗ್ಗೆ ಯೂಸ್ ಮಾಡ್ತಾರೆ. ಹೀಗೆ ನೀವು ಅದಷ್ಟೇ ಅಲ್ಲ, ಇದು ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಪರ್ಪಸ್ ಯೂಸ್ ಮಾಡ್ತಾರೆ. ಹೀಗೆ ಯು ಕ್ಯಾನ್ ಲಿಸ್ಟ್ ಔಟ್ ಟೆಕ್ನಾಲಜಿ ಆ್ಯಂಡ್ ದಿ ಪ್ರಿನ್ಸಿಪಲ್ ಇನ್ವಾಲ್ವ್. ಟೆಕ್ನಾಲಜಿ ಪ್ರಿನ್ಸಿಪಲ್ ನಾವು ತುಂಬ ಬಿಟ್ಟಿದ್ದೀವಿ ಆಲ್ರೆಡಿ ಈಗ. ಸೊ ಒಂದು ಮಾಮೂಲಿ ಫೌಂಟೇನ್ ಪೆನ್ ತೊಗೊಳ್ಳಿ, ಫೌಂಟೇನ್ ಪೆನ್ನಲ್ಲಿ ಯಾವ ಪ್ರಿನ್ಸಿಪಲ್ ಯೂಸ್ ಆಗಿದೆ, ಬಾಲ್ ಪೆನ್ನಲ್ಲಿ ಯಾವ ಪ್ರಿನ್ಸಿಪಲ್ ಯೂಸ್ ಆಗಿದೆ ಆಫ್ ಫಿಸಿಕ್ಸ್. ಈ ಥರ ನೀವು ಲಿಸ್ಟ್ ಮಾಡ್ತಾ ಹೋದರೆ ಇಟ್ ಕ್ರಿಯೇಟ್ಸ್ ಲಾಟ್ ಆಫ್ ಇಂಟ್ರೆಸ್ಟ್ ಇನ್ ಯು ಟು ಸ್ಟಾರ್ಟ್ ವಿತ್ ನಿಮ್ಮ ಥರ ಸ್ಟೂಡೆಂಟ್ಸ್ಗಳಿಗೆ ಅಬೌಟ್ ಫಿಸಿಕ್ಸ್ ಅಂತ ಅವ್ರು ಹೇಳ್ತಾ ಇದ್ದಾರೆ. ಹಾಗಾಗಿ ಇದನ್ನು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನೋಡ್ಕೊಳ್ಳೋದ್ರ ಜೊತೆಗೆ ಇಟ್ ಇಸ್ ಅ ಸಪ್ರೇಟ್ ಆ್ಯಕ್ಟಿವಿಟಿ ಫಾರ್ ಯು ಟೇಕ್ ಇಟ್ ಆಸ್ ಅನ್ ಆ್ಯಕ್ಟಿವಿಟಿ. ಈ ಲಿಸ್ಟ್ನ ನೀವು ಆ್ಯಕ್ಟಿವಿಟಿಯಾಗಿ ತೊಗೊಂಡು ಟ್ರೈ ಮಾಡಿ, ಮನೆಯಲ್ಲಿ ನಿಮ್ಮದೇ ಆದ ಲಿಸ್ಟ್ ಪ್ರಿಪೇರ್ ಮಾಡ್ಕೊಳ್ಳಿ. ವೆರಿ ಗುಡ್ ಎಕ್ಸಸೈಸ್ ಫಾರ್ ಅ ಸೈನ್ಸ್ ಸ್ಟೂಡೆಂಟ್. ಡಿಯರ್ ಸ್ಟೂಡೆಂಟ್ಸ್, ಈ ಥರ ದೇ ಆರ್ ಇಂಟ್ರಡ್ಯೂಸಿಂಗ್ ಯು ಫಿಸಿಕ್ಸ್ ಅಂದರೆ ಏನು, ರೈಟ್? ವಿಲ್ ಮೂವ್ ಆನ್ ವಿತ್ ಅನದರ್ ಐಡಿಯಾ. ಇದರಲ್ಲಿ ಲರ್ನ್ now the last topic in this chapter 1, that is about basic forces in nature. First of all, what is a force? You have learned in your high school, Kannada medium students, bala, effort. ನೋಡಿ, ಈ ಫೋರ್ಸ್ ಅನ್ನೋದು ಜಸ್ಟ್ ಅ ಪುಷ್ ಆರ್ ಅ ಪುಲ್ ವಿಚ್ ಕ್ಯಾನ್ ಚೇಂಜ್ ಸ್ಟೇಟ್ ಆಫ್ ಅ ಬಾಡಿ. ನೋಡಿ, ಈ ಡಸ್ಟರ್ ನೋಡಿ ಇಲ್ಲಿದೆ ನನ್ನ ಪಾಮ್ ಮೇಲೆ, ಇದು ಇಲ್ಲೇ ಇರುತ್ತೆ ಅನ್ಲೆಸ್ ಅ ಫೋರ್ಸ್ ಇಸ್ ಅಪ್ಲೈಡ್ ಟು ಡಿಸ್ಪ್ಲೇಸ್ ಇಟ್. ನಾನು ಫೋರ್ಸ್ ಅಪ್ಲೈ ಮಾಡಿ ಹಿಂಗೆ ತಗೊಂಡೋದ್ರೆ ನೋಡಿ, ಐ ಹ್ಯಾವ್ ಲಿಫ್ಟೆಡ್ ಇಟ್, ಪುಷ್ಡ್ ಇಟ್ ಅಪ್. ನಾನು ಡೋರ್ನ ಪುಷ್ ಮಾಡೋವರೆಗೂ ಹಾಗೇ ಇರುತ್ತೆ, ಕ್ಲೋಸ್ ಆಗುತ್ತೆ, ಓಪನ್ ಆಗುತ್ತೆ. ಚಾಕ್ ಪೀಸ್ ಐ ಥ್ರೋ ಇಟ್ ಅಪ್, ಅಲ್ವೇ ಅ ಫೋರ್ಸ್. ಹೀಗೆ ಆಲ್ ಫಿಸಿಕಲ್ ಆ್ಯಕ್ಟಿವಿಟೀಸ್ ಇನ್ವಾಲ್ವ್ ಒನ್ ವೇ ಆರ್ ದಿ ಅದರ್ ಅ ಫೋರ್ಸ್. ಒಂದು ಫೋರ್ಸ್ ಅಂದರೆ ಬಲ, ಅ ಪುಷ್ ಆರ್ ಎ ಪುಲ್ ವಿಚ್ ಚೇಂಜಸ್ ಸ್ಟೇಟ್ ಆಫ್ ಇನರ್ಷಿಯಾ ಅಂದರೆ ಜಡತ್ವ ಕನ್ನಡದಲ್ಲಿ. ಒಂದು ಆಬ್ಜೆಕ್ಟು ತನ್ನ ಸ್ಥಿತಿನಲ್ಲೇ ಇರುತ್ತೆ, ಒಂದು ಎಕ್ಸ್ಟರ್ನಲ್ ಇನ್ಫ್ಲೂಯೆನ್ಸ್ ಬರೋವರೆಗೂ ಆ ಇನ್ಫ್ಲೂಯೆನ್ಸ್ಗಳು ಅಂದರೆ ಫೋರ್ಸ್ಗಳು, ಎಫರ್ಟ್ಸ್ಗಳು
ಬಾಡಿಲಿ ಕಾಂಟ್ಯಾಕ್ಟಿಂದ ಆಗುತ್ತೆ, ಅಂದರೆ ಫಿಸಿಕಲಿ ಟಚ್ ಆಗಿರುತ್ತೆ. ನೋಡಿ ನಾನು ಹಿಂಗೆ ಟಚ್ ಮಾಡಿ ಇನ್ನು ಪುಷ್ ಮಾಡ್ತೀನಿ, ಅದು ಒಂದು. ಇನ್ನೊಂದು ಚಾಕ್ ಪೀಸ್ನ ನಾನು ಡ್ರಾಪ್ ಮಾಡಿದ್ರೆ ನೋಡಿ ಕೆಳಗೆ ಬೀಳ್ತಾ ಇದೆ. ವೈ ಇಟ್ಸ್ ಫಾಲಿಂಗ್? ಅಯ್ಯೋ ಗೊತ್ತಿಲ್ವಾ ಸರ್, ನಾನು ಹೈಸ್ಕೂಲಾಗೆ ಓದಿದ್ದೀನಿ, ಅದು ಗ್ರಾವಿಟಿ ಅಲ್ವೇ, ಗುರುತ್ವಾಕರ್ಷಣ ಬಲ ಅಲ್ವೇ, ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ಗಳು ಅಲ್ವಾ? ಅದನ್ನು ನೀವು ಇಲ್ಲಿ ಆ್ಯಕ್ಷನ್ ಎಟ್ ಎ ಪಾಯಿಂಟ್ ಅಂತ ಕರಿತೀರಾ. ಈ ಗುರುತ್ವಾಕರ್ಷಣ ಬಲ ಮೀನ್ಸ್ ಗ್ರಾವಿಟೇಷನಲ್ ಫೋರ್ಸ್ ಯಾರಿಂದ ಬಂದಿದೆ? ಅರ್ಥಿಂದ ಬಂದಿದೆ. ಅರ್ತ್ ಹಾಗಾದರೆ ತನ್ನ ಹ್ಯಾಂಡ್ನ ಸ್ಟ್ರೆಚ್ ಮಾಡಿ ಹೇಳ್ಕೊಳ್ಳುತ್ತಾ? ಕೆನ್ ಯು ಸಿ ಸಮ್ ಹ್ಯಾಂಡ್ ಕಮಿಂಗ್ ಔಟ್ ಆ್ಯಂಡ್ ಪುಲ್ಲಿಂಗ್ ಇಟ್ ಡೌನ್? ನೋ ಅಲ್ಲ, ಸುಮ್ಮನೆ ಡ್ರಾಪ್ ಮಾಡ್ತಿದ್ದಾಗನೇ ಬೀಳುತ್ತೆ. ಇಸ್ ದ ಆ್ಯಕ್ಷನ್ ಎಟ್ ಎ ಪಾಯಿಂಟ್. ಅಂದರೆ ಫಿಸಿಕಲಿ ಬಾಡಿಲಿ ಕಾಂಟ್ಯಾಕ್ಟ್ ಇಲ್ಲದೇ ಫೋರ್ಸ್ ಆ್ಯಕ್ಟ್ ಆಗಬಹುದು. ಹಾಗಾಗಿ ಫೋರ್ಸ್ ಅನ್ನೋದು ಅನ್ ಎಕ್ಸ್ಟರ್ನಲ್ ಇನ್ಫ್ಲೂಯೆನ್ಸ್, ಅನ್ ಎಫರ್ಟ್, ಅ ಪುಷ್ ಆರ್ ಎ ಪುಲ್, ಅದನ್ನು ನಾವು ಡೈಲಿ ಇಂಟ್ರ್ಯಾಕ್ಷನ್ಸ್ನಲ್ಲಿ ಎಲ್ಲ ಕಡೆ ನೋಡ್ತೀವಿ. ಈ ಎಲ್ಲ ಇಂಟ್ರ್ಯಾಕ್ಷನ್ಸ್ಲು ಬರುವಂಥ ಫೋರ್ಸ್ಗಳನ್ನು ನಾವು ಫಾರ್ ಅವರ್ ಕನ್ವೀನಿಯನ್ಸ್ ಸ್ಟಡೀಸ್ ದಿ ವೇ ವಿ ಲುಕ್ ಅಟ್ ದಿ ಫೋರ್ಸ್, ನಾವು ಯಾವ ದೃಷ್ಟಿಕೋನದಲ್ಲಿ ಫೋರ್ಸ್ ನೋಡ್ತೀವಿ ಅನ್ನೋ ಆಧಾರದ ಮೇಲೆ ಹ್ಯಾವ್ ಕ್ಲಾಸಿಫೈಡ್ ಫೋರ್ಸ್ ಇಂಟು ಮೇಜರ್ 4 ಗ್ರೂಪ್ಸ್. ಅದರಲ್ಲಿ ಫಸ್ಟ್ ಒನ್ ಯು ಆರ್ ಆಲ್ ಕ್ವೈಟ್ ಫೆಮಿಲಿಯರ್, that is gravitational force. Gravitational force, you are quite familiar with this. Gravitational force, you have learned about this. And the second one I'll write here, second one, that is electromagnetic force. Electromagnetic force. Third one, on the strong nuclear force. Strong nuclear force. Nuclear force, my list. Third one. And the fourth one is weak nuclear force. Weak nuclear force. These are the 4 basic forces we deal with, come across or interact with in our daily life activities one way or the other. This is quite common, these two, and these rarely come to our experience in some reactions, that one. And these two very essential for the stability of the universe. ಹೀಗೆ ಈ ಥರ ನಾವು ನೋಡ್ತೀವಿ. ಬಟ್ there are theories in physics. Force is one. ಲೈಕ್ ಒನ್ ಗಾಟ್ ಡಿಫ್ರೆಂಟ್ ನೇಮ್ಸ್, ಅಂದರೆ ಒಂದೇ ಒಂದು ಫೋರ್ಸು ಡಿಫ್ರೆಂಟ್ ನೇಮ್ಸ್ ಇದೆ. ನಾವು ಆ ಫೋರ್ಸ್ಗಳನ್ನು ಯೂನಿಫೈ ಮಾಡೋದು, ಎಲ್ಲ ಫೋರ್ಸ್ನ ಕ್ರೋಢೀಕರಿಸಿ ಒಂದು ತೋರಿಸ್ಲಿಕ್ಕೆ ನಮ್ಮ ಕೈಲಿ ಆಗ್ತಾ ಇಲ್ಲ. ಹಾಗಾಗಿ ವಿ ಹ್ಯಾವ್ ಅಕ್ಸೆಪ್ಟೆಡ್ ದಟ್ ದೇರ್ ಆರ್ 4 ಬೇಸಿಕ್ ಫೋರ್ಸಸ್ ಅಂತ ಕೆಲವು ಥಿಯರೀಸ್ ಆರ್ಗ್ಯುಮೆಂಟ್ಸ್ ಇದೆ. ಇನ್ನೂ ಪ್ರೂವ್ ಆಗಿಲ್ಲ, ಅದು ಡೆವಲಪ್ಮೆಂಟ್ ಸ್ಟೇಜ್ನಲ್ಲೇ ಇದೆ. ಹಾಗಾಗಿ ದಿಸ್ ಆರ್ ದಿ 4 ಬೇಸಿಕ್ ಫೋರ್ಸಸ್: ಗ್ರಾವಿಟೇಷನಲ್ ಫೋರ್ಸ್, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್, ಸ್ಟ್ರಾಂಗ್ ನ್ಯೂಕ್ಲಿಯರ್, ವೀಕ್ ನ್ಯೂಕ್ಲಿಯರ್. My dear students, ಇಲ್ಲಿ what is gravitational force? I will discuss some points one by one. Can remember these points step wise notes ಅನ್ನು ನಾನು ಕೊಟ್ಟಿದ್ದೀನಿ. ಏನಾದರೂ ಡಿಫರೆನ್ಸಸ್ ಕೇಳಿದ್ರೆ ಎಕ್ಸಾಮ್ನಲ್ಲಿ, ಗಿವ್ ಎನಿ ಟು ಡಿಫರೆನ್ಸ್ ಬಿಟ್ವೀನ್ ಗ್ರಾವಿಟೇಷನಲ್ ಫೋರ್ಸ್, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್. ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್, ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್. ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್, ವೀಕ್ ನ್ಯೂಕ್ಲಿಯರ್ ಫೋರ್ಸ್, ಲೈಕ್ ದಟ್. ಈ ಪಾಯಿಂಟ್ಸ್ನ ಹೈಲೈಟ್ ಮಾಡಿ. ಅದರಲ್ಲಿ ವಾಟ್ ಈಸ್ ಗ್ರಾವಿಟೇಷನಲ್ ಫೋರ್ಸ್? ಫೋರ್ಸ್ that acts between 2 masses. Force between 2 masses. 2 ಮಾಸ್ಗಳ ಮಧ್ಯೆ ದ್ರವ್ಯರಾಶಿ. ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಅಂದರೆ ಇದು ಹ್ಯಾಸ್ ಗಾಟ್ ಮಾಸ್, ಅರ್ತ್ ಹ್ಯಾಸ್ ಗಾಟ್ ಮಾಸ್, ಬಿಟ್ವೀನ್ ದೆಮ್ ದೆರ್ ಇಸ್ ಅ ಫೋರ್ಸ್. ದಟ್ ಫೋರ್ಸ್ ಈಸ್ ಎಕ್ಸ್ಪ್ಲೈನ್ಡ್ ಬೈ ಯೂಸಿಂಗ್ ಲಾ ಆಫ್ ಗ್ರಾವಿಟಿ, ನ್ಯೂಟನ್ಸ್ ಲಾ ಆಫ್ ಗ್ರಾವಿಟಿ, ವಿಲ್ ಲರ್ನ್ ಲೇಟರ್ ಆನ್. ಆ್ಯಂಡ್ ದಿಸ್ ಫೋರ್ಸ್ ಆಲ್ವೇಸ್ ಅಟ್ರಾಕ್ಟಿವ್, ಓನ್ಲಿ ಅಟ್ರಾಕ್ಟಿವ್ ಫೋರ್ಸ್, ನೋ ರಿಪಲ್ಷನ್. ಅಂದರೆ ಅಟ್ರಾಕ್ಷನ್ ಅಂದರೆ 2 ಮಾಸ್ಗಳು ಬಿಕಾಸ್ ಆಫ್ ದಿ ಫೋರ್ಸ್ ಕಮ್ ಕ್ಲೋಸರ್ ಟು ಈಚ್ ಅದರ್. ಆ್ಯಂಡ್ ವೈ ದೀಸ್ ಟು ಆರ್ ಕಮಿಂಗ್ ಕ್ಲೋಸರ್ ಟು ಈಚ್ ಅದರ್? ಇವ್ರ ಮಧ್ಯೆ ಫೋರ್ಸ್ ಇಲ್ಲವೇ, ಬಿಟ್ಟರೆ ಕೆಳಗೆ ಬಿದ್ದು ಹೋಗುತ್ತೆ. ಅಂದರೆ ಈ 2 ಪೀಸಸ್ ಆಫ್ ಚಾಕ್ ಮೇಲೆ ಅರ್ತಿಂದ ಫೋರ್ಸ್ ಇದೆ, ಇದ್ರ ಮೇಲೂ ಅರ್ತ್ ಫೋರ್ಸ್ ಇದೆ, ಇದ್ರ ಮೇಲೂ ಅರ್ತ್ ಫೋರ್ಸ್ ಇದೆ, ಇವೆರಡರ ಮಧ್ಯೆನೂ ಫೋರ್ಸ್ ಇದೆ. ಅರ್ತ್ ಹ್ಯೂಜ್ ಆಗಿರೋದ್ರಿಂದ ಇವೆರಡರ ಫೋರ್ಸ್ನ ಅರ್ಥ ಓವರ್ಕಮ್ ಮಾಡಿ ತನ್ನ ಕಡೆ ಎಳ್ಕೊಳ್ಳುತ್ತೆ. ಸೊ ಗ್ರಾವಿಟೇಷನ್ ಫೋರ್ಸ್, ವೀಕೆಸ್ಟ್ ಫೋರ್ಸ್ ಇನ್ ನೇಚರ್, ವೀಕೆಸ್ಟ್ ಫೋರ್ಸ್
in nature is weakest of the forces I have listed out there. Weakest force in nature. And a long range force, long range, it extends up to infinity. Extends up to infinity ಅಂದರೆ the gravitation force acts between two masses here in this range, ಈ ಡಿಸ್ಟೆನ್ಸು up to galaxy, stars, planets, ಅಲ್ಲಿವರೆಗೂ ಎಕ್ಸ್ಟೆಂಡ್ ಆಗುತ್ತೆ. ಸೊ ವೆರಿ ಲಾಂಗ್ ರೇಂಜ್ ಫೋರ್ಸ್, ವೆರಿ ವೀಕ್ ಫೋರ್ಸ್. And due to gravity, we lead our life like this. No gravity, life would be totally different. ಹಾಗೆ gravitational force, a long range force, and obeys inverse square law. Obeys inverse square law. ಈ ಥರ ತುಂಬ ಪಾಯಿಂಟ್ಸ್ ಬರುತ್ತೆ. ಇನ್ವರ್ಸ್ ಸ್ಕ್ವೇರ್ ಲಾ. ಇನ್ವರ್ಸ್ ಸ್ಕ್ವೇರ್ ಲಾ ಅಂದರೆ ನೀವು ಫೋರ್ಸ್ನ ಎಫ್ ಅಂತ ಬರೆದ್ರಿ ಅಂತ ಇಟ್ಕೊಳ್ಳಿ. ದಟ್ ಫೋರ್ಸ್ ವ್ಯಾಲ್ಯೂ ಇನ್ವರ್ಸ್ ಪ್ರಪೋರ್ಷನಲ್ ಟು ಸ್ಕ್ವೇರ್ ಆಫ್ ಡಿಸ್ಟೆನ್ಸ್. ನಾನು ಈ ಡಿಸ್ಟೆನ್ಸ್ಲಿದ್ದರೆ ಫೋರ್ಸ್ ಇದೆ, ಇನ್ನೂ ಸ್ವಲ್ಪ ಜಾಸ್ತಿ ಮಾಡಿದ್ರೆ ಫೋರ್ಸ್ ಕಮ್ಮಿ ಆಗುತ್ತೆ, ಇನ್ನೂ ಜಾಸ್ತಿ ಮಾಡಿದ್ರೆ ಫೋರ್ಸ್ ಇನ್ನೂ ಕಮ್ಮಿ ಆಗುತ್ತೆ. ಲೈಕ್ ದಟ್ ಆ್ಯಸ್ ಡಿಸ್ಟೆನ್ಸ್ ಇನ್ಕ್ರೀಸಸ್, ಸ್ಕ್ವೇರ್ ಆಫ್ ದಿ ವ್ಯಾಲ್ಯೂ ಆಫ್ ಡಿಸ್ಟೆನ್ಸ್, ದಿ ವ್ಯಾಲ್ಯೂ ಆಫ್ ಫೋರ್ಸ್ ಡಿಕ್ರೀಸಸ್. ಹೀಗೆ ವೆರಿ ವೆರಿ ಇದು ಓನ್ಲಿ ಅಟ್ರಾಕ್ಟಿವ್. ಇದು ಓನ್ಲಿ ಅಟ್ರಾಕ್ಟಿವ್ ಅಂದರೆ ನೋ ನೆಗೆಟಿವ್ ಮಾಸ್. ಅಂದರೆ ಮಾಸ್ ಮಧ್ಯೆ ಇರುತ್ತೆ, ಓನ್ಲಿ ಅಟ್ರಾಕ್ಟಿವ್ ಫೋರ್ಸ್. ಆ್ಯಂಡ್ ಯೂನಿವರ್ಸಲ್ ಇಸ್ ಅ ಯೂನಿವರ್ಸಲ್. ಇಟ್ ಈಸ್ ಅ ಯೂನಿವರ್ಸಲ್ ಫೋರ್ಸ್ ಅಂದರೆ ಇಟ್ ಡಸಂಟ್ ಡಿಪೆಂಡ್ ಆನ್ ಇಂಟರ್ವೀನಿಂಗ್ ಮೀಡಿಯಮ್. ಮೀಡಿಯಮಲ್ಲಿ ಡಿಪೆಂಡ್ ಆಗಲ್ಲ. ನಾವು ಪಾಯಿಂಟ್ ಬರ್ಕೊಳ್ಳಿ. ಇಟ್ ಈಸ್ ಡಸಂಟ್ ಡಿಪೆಂಡ್ ಆನ್ ಮೀಡಿಯಮ್, ಇಂಟರ್ವೀನಿಂಗ್ ಮೀಡಿಯಮ್ ಬಿಟ್ವೀನ್ ದಿ ಮ್ಯಾಸಸ್. ಆ ಥರ ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ಸ್. ಯು ಕಮ್ ಅಕ್ರಾಸ್ ದೆಮ್. ದಿಸ್ ಇಯರ್ಸ್ ನ್ಯೂಟನ್ಸ್ ಲಾ ಆಫ್ ಗ್ರಾವಿಟೇಷನ್ ಚಾಪ್ಟರ್, ಒಂದು ಚಾಪ್ಟರ್ ಇದೆ. ದಿಸ್ ಇಸ್ ದಿ ಫೋರ್ಸ್ ವಿತ್ ವಿಚ್ ಯು ಎಕ್ಸ್ಪೀರಿಯನ್ಸ್. ಆ್ಯಪಲ್ ಫಾಲ್ಸ್ ಡೌನ್, ಮ್ಯಾಂಗೋ ಫಾಲ್ಸ್ ಡೌನ್ ಬಿಕಾಸ್ ಆಫ್ ಗ್ರಾವಿಟಿ. ಅಲ್ವೇ? ಯು ಆರ್ ವೆರಿ ಫೆಮಿಲಿಯರ್ ಫೋರ್ಸ್. ದಿ ಸೆಕೆಂಡ್ ಒನ್, another very important, that is electromagnetic force which acts between two masses. ಇದು acts between two charges. A major difference between two masses, between two charges. ಇದು always attractive, but this may be attractive or repulsive. Attractive ಆಗಿರ್ಬೋದು, ರಿಪಲ್ಸಿವ್ ಆಗಿರ್ಬೋದು, ಡಿಪೆಂಡಿಂಗ್ ಆನ್ ವೆದರ್ ದಿ ಚಾರ್ಜಸ್ ಆರ್ ಲೈಕ್ ಆರ್ ಅನ್ಲೈಕ್. ಚಾರ್ಜಸ್, ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್, ಆವೇಶಗಳು. ಇದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್, ಇದು ಗ್ರಾವಿಟೇಷನಲ್ ಫೋರ್ಸ್, ಗುರುತ್ವಾಕರ್ಷಣ ಬಲ. ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್, ವಿದ್ಯುತ್ ಕಾಂತೀಯ, ರೈಟ್? ಎಲೆಕ್ಟ್ರೋಮ್ಯಾಗ್ನೆಟಿಕ್. ಇಲ್ಲಿ ಮೇ ಬಿ ಅಟ್ರಾಕ್ಟಿವ್ ಆರ್ ರಿಪಲ್ಸಿವ್. This also a long range force, also a long range force. ಇದು ಲಾಂಗ್ ರೇಂಜ್ ವರೆಗೆ ಆ್ಯಕ್ಟ್ ಆಗುತ್ತೆ. ಆ್ಯಂಡ್ ದಿಸ್ ಆಲ್ಸೋ obeys ಇನ್ವರ್ಸ್ ಸ್ಕ್ವೇರ್ ಲಾ ಮೇಲೆ ಡಿಪೆಂಡ್ ಆಗಿದೆ. ಅಂದ್ರೆ ಅರ್ಥ ಏನು? ಡಿಸ್ಟೆನ್ಸ್ ಇನ್ಕ್ರೀಸ್ ಆಗ್ತಾ ಹೋದಾಗೆ ವ್ಯಾಲ್ಯೂ ಆಫ್ ಫೋರ್ಸ್ ಡಿಕ್ರೀಸ್. ಅದು ಡಿಫರೆನ್ಸ್ ಹೇಳ್ಬೋದು. ಡಿಫರೆನ್ಸ್ ಇಲ್ಲಿ ಇದು ನೋಡಿ, ಇದು ಸಿಮಿಲಾರಿಟೀಸು. ಇದು ಆಲ್ಸೋ ಲಾಂಗ್ ರೇಂಜ್ ಫೋರ್ಸ್, ಆಲ್ಸೋ ಬೇಸ್ ಇನ್ವರ್ಸ್ ಸ್ಕ್ವೇರ್ ಲಾ. ಆದರೆ ಇನ್ನೊಂದು ಪಾಯಿಂಟ್ ತುಂಬ ಇಂಪಾರ್ಟೆಂಟು, ನಾನ್ ಯೂನಿವರ್ಸಲ್ ಅಂದರೆ ನೀವು ಅದೇ ಎರಡು ಚಾರ್ಜ್ ಮೇಲೆ ಎರಡು ಚಾರ್ಜ್ ತೊಗೊಳ್ತೀರಾ. ದೇರ್ ಇಸ್ ಅ ಚಾರ್ಜ್, ಅದರ್ ಚಾರ್ಜ್. ನೀವು ಫೋರ್ಸ್ ಬಿಟ್ವೀನ್ ದಿ ಟೂ ಚಾರ್ಜಸ್ ಏರ್ನಲ್ಲಿ ಮೆಷರ್ ಮಾಡಿದ್ರೆ ಒಂದು ವ್ಯಾಲ್ಯೂ, ಅದೇ ಎರಡು ಚಾರ್ಜ್ನ ವಾಟರ್ನಲ್ಲಿ ಡಿಪ್ ಮಾಡಿ ಅಲ್ಲಿ ಮೆಷರ್ ಮಾಡಿದ್ರೆ ಒಂದು ವ್ಯಾಲ್ಯೂ ಆಫ್ ಫೋರ್ಸ್. ಸೊ ದಿ ವ್ಯಾಲ್ಯೂ ಆಫ್ ಫೋರ್ಸ್ ಡಿಪೆಂಡ್ಸ್ ಆನ್ ಮೀಡಿಯಮ್. ಸೊ ನಾನ್ ಯೂನಿವರ್ಸಲ್ ಫೋರ್ಸ್ ಆ್ಯಂಡ್ ಸೊ ಆನ್. ಆ್ಯಂಡ್ ದಿ ಹೋಲ್ ಯೂನಿವರ್ಸ್ existed because of this force, because the force between two atoms, molecules, is this. ನಾವು ಈ ಥರ ಎಕ್ಸಿಸ್ಟ್ ಆಗಿರೋದೇ ಮಾಲಿಕ್ಯುಲರ್ ಅಟಾಮಿಕ್ ಫೋರ್ಸಸ್ಸಿಂದ. ಆಟಮ್ಸ್ ಎಕ್ಸಿಸ್ಟ್ ಆಗಲಿಕ್ಕೆ ಇನ್ನೊಂದು ಫೋರ್ಸು, ಬಟ್ ಆಟಮ್ಸ್ಗಳು ಟುಗೆದರ್ ಮೇಕ್ ಅ ಮಾಲಿಕ್ಯೂಲ್, ಕೆಮಿಕಲ್ ಬಾಂಡಿಂಗ್, ಅದೆಲ್ಲ ನೋಡಿ ಈ ಫೋರ್ಸನ್ನೇ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್. ಫೋರ್ಸ್ ಬಿಟ್ವೀನ್ ಟೂ ಚಾರ್ಜ್ ಪಾರ್ಟಿಕಲ್ಸ್ ಈಸ್ ದಿ ರೀಸನ್ ಬಿಹೈಂಡ್ ದಿ ಸ್ಟೆಬಿಲಿಟಿ ಆಫ್ ದಿಸ್ ಯೂನಿವರ್ಸ್ ಆ್ಯಂಡ್ ದಿ ವರ್ಲ್ಡ್. ತುಂಬ ಇಂಪಾರ್ಟೆಂಟ್ ಫೋರ್ಸ್. ಅನದರ್ ಒನ್ ಈಸ್ ಅ ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್. ಆ್ಯಂಡ್ ಇನ್ನೊಂದು ಸ್ಟ್ರೆಂತ್ ವೈಸ್ ಬರೋದ್ರೆ ನೋಡಿ, ಸ್ಟ್ರೆಂತ್ ವೈಸ್ ಬರೆದ್ರೆ ಇದು ಸೆಕೆಂಡ್, ಹಿಂಗೆ ಬರೀತೀನಿ, ಇಲ್ಲಿ ಸ್ಪೇಸ್ ಕಮ್ಮಿ. ಸೆಕೆಂಡ್ ಸ್ಟ್ರಾಂಗೆಸ್ಟ್ ಫೋರ್ಸ್ ಇನ್ ನೇಚರ್.
ಇನ್ ನೇಚರ್ನಲ್ಲಿ ಸೆಕೆಂಡ್ ಸ್ಟ್ರಾಂಗೆಸ್ಟ್ ಫೋರ್ಸ್. ಹಾಗಾದರೆ ಫಸ್ಟ್ ಯಾವುದು ನೋಡಿ, ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್. ಸ್ಟ್ರಾಂಗೆಸ್ಟ್ ಫೋರ್ಸ್ ಇನ್ ನೇಚರ್ ಫಸ್ಟ್ ಯಾವ್ದು ಬರೆದು ಬೇಡ. ಸ್ಟ್ರಾಂಗೆಸ್ಟ್ ಫೋರ್ಸ್ ಇನ್ ನೇಚರ್ನಲ್ಲಿ ವೆರಿ ಸ್ಟ್ರಾಂಗ್ ಫೋರ್ಸ್, ವೆರಿ ಇಂಪಾರ್ಟೆಂಟ್. ಆಕ್ಟ್ಸ್ ಬಿಟ್ವೀನ್ ನ್ಯೂಕ್ಲಿಯಾನ್ಸ್ ಅಂದರೆ ಪ್ರೋಟಾನ್ಸ್ ನ್ಯೂಟ್ರಾನ್ಸ್ ಟುಗೆದರ್ ಕಾಲ್ಡ್ ನ್ಯೂಕ್ಲಿಯಾನ್ಸ್. ಪ್ರೋಟಾನ್ಸ್ ನ್ಯೂಟ್ರಾನ್ಸ್ ನೀವು ಹೈಸ್ಕೂಲ್ನ ಕಲ್ತಿದ್ದೀರಾ. ಆಟಮ್ ಈಸ್ ಮೇಡ್ ಅಪ್ ಆಫ್ ಸೆಂಟ್ರಲ್ ಪಾಸಿಟಿವ್ಲಿ ಚಾರ್ಜ್ ಕೋರ್ ಕಾಲ್ಡ್ ನ್ಯೂಕ್ಲಿಯಸ್ ಅಂತ ಇರುತ್ತೆ. ನ್ಯೂಕ್ಲಿಯಸ್ಗಳ ಪ್ರೋಟಾನ್ಸ್ ಮತ್ತು ನ್ಯೂಟ್ರಾನ್ಸ್ಗಳಿರ್ತವೆ, ಅವುಗಳ ಮಧ್ಯೆ ಈ ಫೋರ್ಸ್ ಇರುತ್ತೆ. ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್ ಅಂತ ಹೆಸರು. ನೀವು ಅದು ಕನ್ನಡ ಮೀಡಿಯಮ್ ಹಾಗೆ ನೆನ್ಪಿಟ್ಕೊಳ್ಳಿ, ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್. ಆಯಿತಾ? ಆಮೇಲೆ ಈ ಫೋರ್ಸು ಚಾರ್ಜ್ ಮೇಲೆ ಡಿಪೆಂಡ್ ಆಗಲ್ಲ, ಚಾರ್ಜ್ ಇಂಡಿಪೆಂಡೆಂಟ್. ಅಂದರೆ ಪ್ರೋಟಾನ್ಸ್ ಆರ್ ಪಾಸಿಟಿವ್ಲಿ ಚಾರ್ಜ್ಡ್, ನ್ಯೂಟ್ರಾನ್ಸ್ ನ್ಯೂಟ್ರಲ್. ಬೀಟಾ ಫೋರ್ಸ್ ಬಿಟ್ವೀನ್ ಪ್ರೋಟಾನ್ ನ್ಯೂಟ್ರಾನ್ ಆರ್ ಪ್ರೋಟಾನ್ ನ್ಯೂಟ್ರಾನ್, ವ್ಯಾಲ್ಯೂ ರಿಮೈನ್ಸ್ ದಿ ಸೇಮ್. ಹಾಗೆ ಹಾಗಾಗಿ ಚಾರ್ಜ್ ಇಂಡಿಪೆಂಡೆಂಟ್ ಫೋರ್ಸ್. ನೀವು ಡಿಫರೆನ್ಸ್ ವೈಸ್ ಬರೆಯೋದಾದರೆ ಡಸಂಟ್ ಒಬೇ ಇನ್ವರ್ಸ್ ಸ್ಕ್ವೇರ್ ಲಾ. ಇನ್ವರ್ಸ್ ಸ್ಕ್ವೇರ್ ಲಾ ಅಂದರೆ ಡಿಸ್ಟೆನ್ಸ್ ಜಾಸ್ತಿ ಆದರೆ ದಿ ವ್ಯಾಲ್ಯೂ ಆಫ್ ಫೋರ್ಸ್ ಕಮ್ಮಿ ಆಗೋದು, ಆ ಥರದ್ದೆಲ್ಲ ಇಲ್ಲಿ ಬರೋಲ್ಲ. ಆ್ಯಂಡ್ ವೆರಿ ಶಾರ್ಟ್ ರೇಂಜ್ ಫೋರ್ಸ್ ಆದರೆ ಇಂಪಾರ್ಟೆಂಟ್, ವೆರಿ ಶಾರ್ಟ್ ರೇಂಜ್ ಫೋರ್ಸ್. ಶಾರ್ಟ್ ರೇಂಜ್ ಆಫ್ ದಿ ಆರ್ಡರ್ ಆಫ್ 10⁻⁻15 ಮೀಟರ್. ಈ 10⁻⁻15 ಮೀಟರ್ನ 1 ಫರ್ಮಿ ಅಂತ, FM 1 ಫರ್ಮಿ ಇಸ್ 10⁻⁻15 ಮೀಟರ್. ಆ ರೇಂಜಿಗೆ ಮಾತ್ರ ಇರುತ್ತೆ. ವೇರಸ್ ದೀಸ್ ಟು ವೆರಿ ಲಾಂಗ್ ರೇಂಜ್ ಫೋರ್ಸಸ್. ದಿಸ್ ಇಸ್ ವೆರಿ ಶಾರ್ಟ್ ರೇಂಜ್ ಫೋರ್ಸ್. ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಯು ನೀಡ್ ಟು ರಿಮೆಂಬರ್ ರಿಗಾರ್ಡಿಂಗ್ ದಿಸ್. ನೋಡಿ, ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್ ಆಕ್ಟ್ಸ್ ಬಿಟ್ವೀನ್ ಟು ನ್ಯೂಕ್ಲಿಯಾನ್ಸ್, ಆ್ಯಂಡ್ ದಿಸ್ ಈಸ್ ದಿ ರೀಸನ್ ಫಾರ್ stability of the nucleus existed in spite of huge repulsive force between protons ಮಧ್ಯೆ ತುಂಬ ರಿಪಲ್ಸಿವ್ ಫೋರ್ಸ್ ಇರುತ್ತೆ. ಯಾಕೆಂದರೆ ಅಷ್ಟು 10⁻⁻15 ಮೀಟರ್ ರೇಂಜ್ನಲ್ಲಿ 2 ಪ್ರೋಟಾನ್ಸ್ ಇರುತ್ತೆ. ಅದನ್ನು ಓವರ್ಕಮ್ ಮಾಡಿ ಅವು ಎಕ್ಸಿಸ್ಟ್ ಆಗ್ತವೆ ಅಲ್ಲಿ ಅಂದರೆ ಬಿಕಾಸ್ ಆಫ್ ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್ ಅಂತ ಒಂದು ಥಿಯರಿ, ಪ್ರೂವ್ಡ್ ಥಿಯರಿ. ಹಾಗಾಗಿ ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್ ಈಸ್ ದಿ ಸ್ಟ್ರಾಂಗೆಸ್ಟ್ ಫೋರ್ಸ್ ಇನ್ ನೇಚರ್. ಇವನ್ ಸ್ಟ್ರಾಂಗರ್, ಅಬೌಟ್ 100 times ಸ್ಟ್ರಾಂಗರ್ ದ್ಯಾನ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್ ಅಂತ ನಾವು ಹೇಳ್ತೀವಿ. ಸ್ಟ್ರಾಂಗೆಸ್ಟ್ ಫೋರ್ಸ್ ಇನ್ ನೇಚರ್, ವೆರಿ ಶಾರ್ಟ್ ರೇಂಜ್ ಫೋರ್ಸ್, ಚಾರ್ಜ್ ಮೇಲೆ ಡಿಪೆಂಡ್ ಆಗಲ್ಲ, ಆ್ಯಂಡ್ ಬಿಟ್ವೀನ್ 2 ನ್ಯೂಕ್ಲಿಯಸ್ ಆ್ಯಕ್ಟ್ ಆಗುತ್ತೆ. ಆ್ಯಂಡ್ ದಿ ಲಾಸ್ಟ್ ಒನ್, ದಿ ವೀಕ್ ನ್ಯೂಕ್ಲಿಯರ್ ಫೋರ್ಸ್ is the force between acts in some nuclear reactions plays some important role in nuclear reactions like beta decay etc. ಈ ಥರ ಸುಮಾರು ಬರುತ್ತೆ. ಬೀಟಾ ಡಿಕೆ ಅಂದರೆ ಪ್ರೋಟಾನ್ ಗೆಟ್ಸ್ ಕನ್ವರ್ಟೆಡ್ ಇಂಟು ಅ ನ್ಯೂಟ್ರಾನ್ with the emission of positron, and a neutron gets converted into a proton with the emission of electron along with a neutrino ಇನ್ನೊಂದು ಪಾರ್ಟಿಕಲ್. ಈ ಥರ ರಿಯಾಕ್ಷನ್ಸ್ ಬರುತ್ತೆ ನಿಮಗೆ ಫಿಸಿಕ್ಸ್ನಲ್ಲಿ. ಆ ರಿಯಾಕ್ಷನ್ಸ್ಗಳಲ್ಲಿ ಈ ಫೋರ್ಸು ಇರುತ್ತೆ, ಈ ಫೋರ್ಸ್ ಕಮ್ಸ್ ಇನ್ ಟು ಪ್ಲೇ ಅಂತ ಪ್ರೂವ್ ಮಾಡಿದ್ವಿ. ದಟ್ ಈಸ್ ವೀಕ್ ನ್ಯೂಕ್ಲಿಯರ್ ಫೋರ್ಸ್. ಆ್ಯಸ್ ನೇಮ್ ಓನ್ಲಿ ಇಂಡಿಕೇಟ್ಸ್, ಇದು ವೀಕೆಸ್ಟ್ ಏನಲ್ಲ, ನೇಚರ್ನಲ್ಲಿ ಥರ್ಡ್ ಸ್ಟ್ರಾಂಗೆಸ್ಟ್, ಇದು ಸೆಕೆಂಡ್ ಸ್ಟ್ರಾಂಗೆಸ್ಟ್. ಇದು ಸ್ಟ್ರಾಂಗರ್ ದೆನ್ ಗ್ರಾವಿಟೇಷನಲ್ ಫೋರ್ಸ್ ಬಟ್ ವೀಕರ್ ದೆನ್ ದಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್. ದಿಸ್ is also short range force. You can remember a point, short range force, and this doesn't come to our daily life experience like gravitational force, electromagnetic force. ಆ ಥರ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್ ಎಲ್ಲಿ ಎಕ್ಸ್ಪೀರಿಯನ್ಸಿಗೆ ಬರುತ್ತೆ ಸರ್? ನೀವು ನೋಡುವಂಥ, ಈಗ ನೋಡಿ, ನಾನು ಈ ಡಸ್ಟರ್ನ ಇಟ್ಕೊಂಡಿದ್ದೀನಿ. ಈ ಡಸ್ಟರ್ ಎಕ್ಸಿಸ್ಟ್ ಆಗಿ ಇರೋದಕ್ಕೂ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್ ಕಾರಣ. ಅಂದರೆ ಆಟಮ್ಸ್ಗಳು ಒಂದಕ್ಕೊಂದಕ್ಕೆ ಅಟ್ಯಾಚ್ ಆಗಿರೋದೇ ಈ ಫೋರ್ಸಿಂದ. ಅದಕ್ಕೆ ಡಸ್ಟರ್ ಹೀಗಿದೆ. ಮೈ ಪಾಮ್ ಈಸ್ ಲೈಕ್ ದಿಸ್ ಬಿಕಾಸ್ ಆಫ್ ದಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್ ಬಿಟ್ವೀನ್ ದಿ ಆಟಮ್ಸ್, ಮಾಲಿಕ್ಯೂಲ್ಸ್ ಆಫ್ ಮೈ ಪಾಮ್
ಹ್ಯಾಂಡ್ ಇರೋದು ಹೇಗೆ ಇಟ್ಕೊಂಡಾಗ ಇದು ಎಕ್ಸ್ಪೀರಿಯನ್ಸಸ್ ಅ ವೆಯ್ಟ್ ಡೌನ್, ಅದನ್ನು ಬ್ಯಾಲೆನ್ಸ್ ಮಾಡ್ತಾ ಇದೆ ನನ್ನ ಪಾಮು ವಿತ್ ದಿ ಹೆಲ್ಪ್ ಆಫ್ ದಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್ ಬಿಟ್ವೀನ್ ದಿ ಆಟಮ್ಸ್ ಮಾಲಿಕ್ಯೂಲ್ಸ್ ಆಫ್ ಮೈ ಪಾಮ್, ಅವು ಟುಗೆದರ್ ಬ್ಯಾಲೆನ್ಸಿಂಗ್ ದಿ ವೆಯ್ಟ್. ಹೀಗೆ ವಿ ಕ್ಯಾನ್ ಎಕ್ಸ್ಪೀರಿಯನ್ಸ್ ಇಟ್. ಇದು ನಾವು ನಾರ್ಮಲ್ ಫೋರ್ಸ್ ಅಂತೀವಿ. ಒಂದು ರೋಪ್ನ ಎಳೆದಾಗ ಟೆನ್ಷನ್ ಅಲ್ವಾ, ಪುಲ್ಲಿಂಗ್ ಫೋರ್ಸ್ ಆ್ಯಂಡ್ ಸರ್ಫೇಸ್ ಟೆನ್ಷನ್, ಈ ಥರದ್ದು ಎಲ್ಲ ಡೈಲಿ ಲೈಫ್ ಆ್ಯಕ್ಟಿವಿಟಿಲಿ ಬರುವಂಥ ಫೋರ್ಸ್ಗಳು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್ ಆಗಿರುತ್ತೆ. ಇವು ಅಷ್ಟು ರೆಗ್ಯುಲರ್ ಆಗಿ ಎಕ್ಸ್ಪೀರಿಯನ್ಸ್ ಬರಲ್ಲ. ವೀಕೆಸ್ಟ್ ಫೋರ್ಸ್ ಫೌಂಡ್ ಆರ್ ಅಬ್ಸರ್ವ್ಡ್ ಓನ್ಲಿ ಇನ್ ಸಮ್ ಸ್ಪೆಷಲ್ ಕೇಸಸ್ ಲೈಕ್ ನ್ಯೂಕ್ಲಿಯರ್ ರಿಯಾಕ್ಷನ್ಸ್, ಅ ವೆರಿ ಶಾರ್ಟ್ ರೇಂಜ್ ಫೋರ್ಸ್. ದೀಸ್ ಆರ್ ಸಮ್ ಆಫ್ ದಿ ಪಾಯಿಂಟ್ಸ್ ಯು ಹ್ಯಾವ್ ಟು ರಿಮೆಂಬರ್. ಆ್ಯಂಡ್ ಸ್ಟ್ರೆಂತ್ ವೈಸ್ ರಿಲೇಟಿವ್ ಸ್ಟ್ರೆಂತ್ ಅಂತ ಬರುತ್ತೆ. ರಿಲೇಟಿವ್ ಸ್ಟ್ರೆಂತ್ ಆಫ್ ದೀಸ್ ಫೋರ್ಸಸ್, ರಿಲೇಟಿವ್ ಸ್ಟ್ರೆಂತ್ ಆರ್ ರೈಟ್. ರಿಲೇಟಿವ್ ಸ್ಟ್ರೆಂತ್ ಅಂದರೆ ಯಾವುದು ಎಷ್ಟು ಪಟ್ಟು ದೊಡ್ಡದು, ರಿಲೇಟಿವ್ ಸ್ಟ್ರೆಂತ್. ಯು ರಿಮೆಂಬರ್ ದಿಸ್ ಒನ್ ಮಾಸ್ ಕ್ವೆಶನ್. ನಾನು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್ ನೋಡಿ, ಹೀಗೆ ಬರೆಯೋಣ, ಗ್ರಾವಿಟೇಷನ್ ಫೋರ್ಸ್ಗೆ ಎಫ್ ಜಿ ಬರೆಯೋಣ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್ಗೆ ಎಫ್ ಇ ಬರೆಯೋಣ, ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್ಗೆ ಎಫ್ ಎಸ್ ಬರೆಯೋಣ, ಆ್ಯಂಡ್ ವೀಕ್ ನ್ಯೂಕ್ಲಿಯರ್ ಫೋರ್ಸ್ಗೆ ಎಫ್ ಡಬ್ಲ್ಯೂ ಬರೆಯೋಣ. ಇಫ್ ಐ ರೈಟ್ ಎಫ್ ಎಸ್ ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್, if you write FE electromagnetic force, if you write FW weak nuclear force, then gravitational force, relative strength, if you consider this as one unit, this will be 1 by 100, 1 by 100 or 10 power minus 2 ಬರೀತೀವಿ, 1 by 100, 1 by 100. This is about 1 by 13, 10 power 13 ಅಂದರೆ 10 power minus 13 times. minus 13 times ಅಂದರೆ ಒಂದಾದಮೇಲೆ 13 0, 12 zeros, 0.00000000, 12 zeros then 1, 10 power minus 13, ಅಷ್ಟು ಕಮ್ಮಿ ಇದೆ. This is about 10 power minus 39 times compared to strong nuclear, very 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 weak force. Gravitation force such a weak, ಈ ಥರ ಎಫೆಕ್ಟ್ಸ್ನ ಪ್ರೊಡ್ಯೂಸ್ ಮಾಡೋದಾದರೆ ಇನ್ ಸಚ್ ಅ ಸ್ಟ್ರಾಂಗ್ ಫೋರ್ಸ್, ಸ್ಟ್ರಾಂಗ್ ನ್ಯೂಕ್ಲಿಯರ್ ಎಷ್ಟು ಎಫೆಕ್ಟ್ ಮಾಡ್ಬೋದು ಇಮ್ಯಾಜಿನ್. ದಟ್ ಈಸ್ ಇನ್ಸೈಡ್ ಅ ನ್ಯೂಕ್ಲಿಯಸ್ ಫ್ರಮ್ ವಿಚ್ ವಿ ಆರ್ ಬಿಲ್ಟ್ ಲೈಕ್ ದಿಸ್. ಹಾಗಾಗಿ ನೋಡಿ, ಇದು ರಿಲೇಟಿವ್ ಸ್ಟ್ರೆಂತ್ಸು. ಎಫ್ ಎಸ್ ಇಷ್ಟು, ಎಫ್ ಇ ಇಷ್ಟು, ಎಫ್ ಡಬ್ಲ್ಯೂ ಇಷ್ಟು, ಎಫ್ ಜಿ ಈ ಥರ ಹೋದರೆ ಇದಕ್ಕೆ ಎಷ್ಟು, ಇದಕ್ಕೆ ಎಷ್ಟು ಅಂತ ನೋಡಿ. 1 is to 10 power minus 12, 2 is to 10 power minus 13 is to 10 power minus 39 ಅಂತ ಓದ್ಬೇಕು. ಇದು ವೀಕೆಸ್ಟ್ ಫೋರ್ಸ್ ಇನ್ ನೇಚರ್, ಸ್ಟ್ರಾಂಗೆಸ್ಟ್ ಫೋರ್ಸ್ ಇನ್ ನೇಚರ್, ಸೆಕೆಂಡ್ ವೀಕೆಸ್ಟ್ ಆರ್ ಥರ್ಡ್ ಸ್ಟ್ರಾಂಗೆಸ್ಟ್, ಸೆಕೆಂಡ್ ಸ್ಟ್ರಾಂಗೆಸ್ಟ್, ಥರ್ಡ್ ವೀಕೆಸ್ಟ್, ಹಾಗೆ ನೀವು ಹೇಳ್ತೀರಾ. ಸೆಕೆಂಡ್ ಸ್ಟ್ರಾಂಗೆಸ್ಟ್ ಅಂತ ಹೇಳಿ ಪೀಟರ್ಸನ್. ನೋಡಿ, ಇದು ರಿಲೇಟಿವ್ ಸ್ಟ್ರೆಂತ್ ಆಫ್ ದಿ ಬೇಸಿಕ್ ಫೋರ್ಸಸ್ ಇನ್ ನೇಚರ್. ಇಫ್ ದೇ ಆಸ್ಕ್ ಇನ್ ಎಕ್ಸಾಮಿನೇಷನ್ ಲೈಕ್ ರೈಟ್ ಎನಿ 2 points or differences between strong nuclear electromagnetic, strong nuclear gravitational or gravitational electromagnetic ಕೇಳಿದ್ರೆ ಬರೀತೀರಾ. Put a star here and practice this for your board examination also. You'll be learning all this in your next sections. ಈ ಥರ to create sort of interest in you, they have introduced physics ಅಂದರೆ ಏನು ನೋಡಿ ಸ್ಟೂಡೆಂಟ್ಸ್. ನಾವು ಈ ಚಾಪ್ಟರ್ನಲ್ಲಿ ಈ ಥರ ನೀವು ಫೋಕಸ್ ಮಾಡಿ, ನೀವು ಏನೇನು ಕಲ್ತ್ಕೊಂಡ್ರೋ ಈ ಥರ ಇರಲ್ಲ ರಿಯಲ್ ಫಿಸಿಕ್ಸು. ರಿಯಲ್ ಫಿಸಿಕ್ಸ್ ಇನ್ನು ಮುಂದಿನ ಚಾಪ್ಟರ್ನಲ್ಲಿ ಡಿರೈವ್ ದಟ್ ರಿಲೇಷನ್, ಡಿರೈವ್ ದಿಸ್ ರಿಲೇಷನ್, ಏನೆಲ್ಲ ಮ್ಯಾಥಮೆಟಿಕ್ಸ್ ಕ್ಯಾಲ್ಕುಲೇಷನ್ಸ್ ಬರುತ್ತೆ ಫಿಸಿಕ್ಸ್ನಲ್ಲಿ, ತುಂಬ ಹ್ಯೂಜ್. ಆದರೆ ಇಲ್ಲಿ ಫಿಸಿಕ್ಸ್ ಅಂದರೆ ಏನು, ನಿಮ್ಮ ಡೈಲಿ ಲೈಫ್ನಲ್ಲಿ ಯಾವ ಥರ ಯೂಸ್ ಮಾಡ್ತೀರಾ, ಇದು ಟೆಕ್ನಾಲಜಿ ಎಂಜಿನಿಯರಿಂಗ್ ಬ್ರ್ಯಾಂಚಾಗಿ ಹೇಗೆ ಇವಾಲ್ವ್ ಆಗಿದೆ, ನೀವು ಎಲ್ಲೆಲ್ಲಿ ನೋಡ್ತೀರಾ, ಆ ಥರ ಒಂದು ಲಿಸ್ಟ್ ತೋರಿಸ್ದೆ ನಾನು. ಆಮೇಲೆ ಫೈನಲಿ ವಿಲ್ ಬಿ ಇಂಟ್ರಾಕ್ಟಿಂಗ್ ವಿತ್ ದೀಸ್ ಕೈಂಡ್ಸ್ ಆಫ್ ಫೋರ್ಸಸ್ ಇನ್ ಆಲ್ ಯುವರ್ ಬ್ರಾಂಚಸ್ ಆಫ್ ಫಿಸಿಕ್ಸ್. ಅದೇ ಈ 4 ಬೇಸಿಕ್ ಫೋರ್ಸಸ್: ಗ್ರಾವಿಟೇಷನಲ್ ಫೋರ್ಸ್, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್, ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್, ವೀಕ್ ನ್ಯೂಕ್ಲಿಯರ್. ಇನ್ನೊಂದು ಯೂನಿಫೈಡ್ ಫೀಲ್ಡ್ ಥಿಯರಿ ಅಂತ ಇದೆ. ರೈಟ್, ಯೂನಿಫೈಡ್ ಫೀಲ್ಡ್ ಥಿಯರಿ, UFT, ಯೂನಿಫೈಡ್ ಫೀಲ್ಡ್ ಥಿಯರಿ. ಏನು ಯೂನಿಫೈಡ್ ಫೀಲ್ಡ್ ಥಿಯರಿ? ಈ ಇಷ್ಟೂ ಫೋರ್ಸ್ಗಳನ್ನು ನಾವು ಮರ್ಜ್ ಮಾಡಿ ಫೀಲ್ಡ್ ಥಿಯರಿ ಅಂತ. ಥಿಯರಿ ಅಂದರೆ ಸೆಟ್ ಆಫ್ ಸ್ಟೇಟ್ಮೆಂಟ್ಸು ಟು ಎಕ್ಸ್ಪ್ಲೈನ್ ಅ ಫಿನಾಮಿನನ್. ಅಂದರೆ ಫೋರ್ಸ್ ಈಸ್ ಒನ್ ಕ್ವಾಂಟಿಟಿ, ಲೈಕ್ ಒನ್ ಗಾಟ್ ಡಿಫ್ರೆಂಟ್ ನೇಮ್ಸ್, ಬೇರೆ ಬೇರೆ ಥರ ಎಕ್ಸಿಸ್ಟ್ ಆಗಿದೆ. ಹಾಗಾಗಿ ಒಂದು ಫೋರ್ಸ್ ಆಗಿ ನಾವು ಪ್ರೂವ್ ಮಾಡಬಹುದು. ಐನ್ಸ್ಟೈನ್ ಸ್ಟಾರ್ಟೆಡ್ ದಿಸ್ ಥಿಯರಿ, ಸ್ಟಿಲ್ ಅನ್ಎಕ್ಸ್ಪ್ಲೈನ್ಡ್, ಅನ್ಎಕ್ಸ್ಪ್ಲೋರ್ಡ್ ಆ್ಯಂಡ್ ಅನ್ಸಕ್ಸಸ್ಫುಲ್ ಥಿಯರಿಯಾಗಿ ಇದೆ. ಪ್ರೂವ್ ಮಾಡಬೇಕಾಗಿದೆ. ಏನು ಹೇಳಿ, ಫೋರ್ಸ್ ಅಂದರೆ ಒಂದು, ಅದರದ್ದು ಡಿಫ್ರೆಂಟ್ ಫಾರ್ಮ್ಸ್ ಈಗ ನೋಡ್ತೀವಿ ನಾವು ಅಂತ ಇನ್ನೂ ಪ್ರೂವ್ ಆಗಿಲ್ಲ. ಹಾಗಾಗಿ ಸ್ಟಿಲ್ ಇಟ್ ಈಸ್ ಥಿಯರಿ ಟು ಬಿ ಎಸ್ಟಾಬ್ಲಿಷ್ಡ್.
ಫಿಸಿಕ್ಸ್ನಲ್ಲಿ. ಅದು ಎಸ್ಟಾಬ್ಲಿಷ್ ಆದರೆ ಥ್ರೂ ಎಕ್ಸ್ಪೆರಿಮೆಂಟ್ಸ್ ಯು ವಿಲ್ ಬಿ ಹ್ಯಾವಿಂಗ್ ಒನ್ ಫೋರ್ಸ್ ದಟ್ ಸಮ್ಟೈಮ್ಸ್ ಅಪಿಯರ್ಸ್ ಆಸ್ ಗ್ರಾವಿಟೇಷನಲ್ ಫೋರ್ಸ್, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್, ಆರ್ ಸ್ಟ್ರಾಂಗ್ ನ್ಯೂಕ್ಲಿಯರ್ ಆರ್ ವೀಕ್ ನ್ಯೂಕ್ಲಿಯರ್ ಅಂತ ನೀವು ಅಂದ್ಕೊಳ್ತೀರಾ. ಆ್ಯಸ್ ಆಫ್ ನಾವು ಆ ಥರ ಎಸ್ಟಾಬ್ಲಿಷ್ ಥಿಯರಿ ಇಲ್ಲ. ಹಾಗಾಗಿ ಸ್ಟಿಲ್ ವಿ ಆರ್ ಟೀಚಿಂಗ್ ಯು ದೇರ್ ಆರ್ 4 ಫಂಡಮೆಂಟಲ್ ಫೋರ್ಸಸ್: ಗ್ರಾವಿಟೇಷನಲ್ ಫೋರ್ಸ್, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್, ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್, ವೀಕ್ ನ್ಯೂಕ್ಲಿಯರ್ ಫೋರ್ಸ್ ಅಂತ ಅವರು ಈ ಬುಕ್ನಲ್ಲಿ ಹೇಳ್ತಾ ಇದ್ದಾರೆ. ಇಷ್ಟು ರಿಮೆಂಬರ್ ಅಬೌಟ್ ದಿ ಇಂಟ್ರೊಡಕ್ಷನ್. ಇಸ್ ಒನ್ ಚಾಪ್ಟರ್ ಇನ್ ಫ್ಯಾಕ್ಟ್, ರೈಟ್. ನಾವು ನೆಕ್ಸ್ಟ್ ಸೆಕೆಂಡ್ ಚಾಪ್ಟರ್ನಲ್ಲಿ ವಿಲ್ ಬಿ ಲರ್ನಿಂಗ್ ಅಬೌಟ್ ಮೆಷರ್ಮೆಂಟ್, ಅಳತೆ ಕನ್ನಡದಲ್ಲಿ. ವಿಲ್ ಬಿ ಲರ್ನಿಂಗ್ ಅಬೌಟ್ ದಟ್.